ಆಕಾಶವಾಣಿ ಕಲಾಕ್ಷೇತ್ರದಲ್ಲಿ 2026ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಲೇಖಕರು ಹಾಗೂ ಸಂಸ್ಕೃತ ವಿದ್ವಾಂಸರಾದ ಬಿಎನ್ ಶಶಿಕಿರಣ್. ನಮಸ್ಕಾರ. ಬೆಂಗಳೂರು ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಹಾರ್ದಿಕ ಶುಭಾಶಯಗಳು ಮತ್ತು ವಂದನೆಗಳು. ಈ ಹೊತ್ತು ನಮ್ಮ ಪ್ರಕೃತ ಸಾಲಿನ ಪದ್ಮಭೂಷಣ ಪುರಸ್ಕಾರಕ್ಕೆ ಪಾತ್ರರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಆಕಾಶವಾಣಿಯ ಕೇಂದ್ರದಲ್ಲಿ ಉಪಸ್ಥಿತರಿದ್ದಾರೆ. ಕನ್ನಡಿಗರಾದ ನಮ್ಮೆಲ್ಲರಿಗೂ, ಎಲ್ಲ ಭಾರತೀಯರಿಗೂ, ಕಲಾಭಿಮಾನಿಗಳಿಗೂ, ಸಾಹಿತ್ಯದ ಅಭಿಮಾನಿಗಳಿಗೂ ಅತಿಶಯವಾದ ಆನಂದವನ್ನ ತಂದಿರುವಂತಹ ಸಂಗತಿ. ಈ ಸಾಲಿನ ಪ್ರತಿಷ್ಠಿತ ಪದ್ಮಭೂಷಣ ಪುರಸ್ಕಾರಕ್ಕೆ ಶತಾವಧಾನಿಗಳು ಪಾತ್ರರಾಗಿರೋದು. ತಮಗೆ ಎಲ್ಲ ಕನ್ನಡಿಗರ ಪರವಾಗಿ, ಭಾರತೀಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಸರ್. ನಮಸ್ಕಾರ ಶಶಿಕಿರಣ್ ಅವರೇ. ನೀವು ಸಲ್ಲಿಸಿದ ಅಭಿನಂದನೆ ಇಡೀ ನಮ್ಮ ಅವಧಾನ ಪರಂಪರೆಗೆ, ಕನ್ನಡ ವಿಶೇಷವಾಗಿ ಅವಧಾನ ಕಲೆಯನ್ನ ಮೊದಲಿಗೆ ದಾಖಲೆ ಮಾಡಿದೆ. ಭಾರತೀಯ ಇತಿಹಾಸದಲ್ಲಿ ಸಂಸ್ಕೃತದ ಮೂಲವಾಗಿ ಕಲೆ ಬೆಳೆದು ಬಂದಿದ್ದರೂ ಕೂಡ ಅತ್ಯಂತ ಪ್ರಾಚೀನ ಮತ್ತು ಪರಿಪೂರ್ಣ ಉಲ್ಲೇಖ ಅವಧಾನ ಹೇಗೆ ನಡೆಯುತ್ತದೆ ಅನ್ನೋದು ಕನ್ನಡದಲ್ಲೇ ಈಗ ಸುಮಾರು 800 ವರ್ಷಗಳಿಗೂ ಹಿಂದೆ ಇದ್ದ ಕವಿಕಾಮನ ಶೃಂಗಾರ ರತ್ನಾಕರ ಗ್ರಂಥದಲ್ಲಿ ಕಾಣಿಸಿಕೊಳ್ಳುತ್ತದೆ. ಎಸಕಂಬೆತ್ತ ಮತಿಪ್ರಕಾಶ ಮದನಿನ್ನೇನೆಂಬನ್ ನಾಂ ಚೇಟಿನಾಲ್ ದೆಸೆಯೊಳ್ ನಾಲ್ವರು ಕಂಠದೊಳ್ ಬರೆಯೆ ಕಬ್ಬಂ ಪೇಳ್ವನ್ ಒಲ್ದತ್ತಲಾಡಿಸುವಂ ನೆತ್ತಮನ್ ಇತ್ತಲೋದಿದೊಡೆ ತರ್ಪಂ ಪೇಳ್ದುದಂ ತಿದ್ದಿ ಆಲಿಸುವಂ ಗೀತಮನೆನ್ನುವಂ ನಗಿಸುವಂ ಶೃಂಗಾರ ರತ್ನಾಕರಂ ಅಂತ ಹೇಳ್ಕೋತಾನೆ. ಹೀಗಾಗಿ ಅಷ್ಟಾವಧಾನದ ಸ್ವರೂಪ ಏನು ಅಂತ ಕನ್ನಡ ಜಗತ್ತಿಗೆ ಕೊಟ್ಟಿದೆ. ಹಾಗಾಗಿ ಆ ಅಖಂಡ ಪರಂಪರೆಗೆ ಇವತ್ತು ಅಧಿಕೃತವಾಗಿ ರಾಷ್ಟ್ರದ ಗೌರವ ಸಿಕ್ಕಿದೆ ಅಂತ ಒಂದು ಸಂತೋಷ ಇದೆ. ಅದು ನನ್ನ ಪಾಲಿಗೆ ಬಂದದ್ದು ಒಂದು ನಿಮಿತ್ತ. ನಾನು ಅಲ್ಲಿ ಕೇವಲ ಒಂದು ಉಪಕರಣ ಮಾತ್ರ ಅಂತ ಭಾವಿಸಿಕೊಂಡಿದ್ದೀನಿ. ಈ ಮೂಲಕ ಇದಕ್ಕಾಗಿ ದುಡಿದಂಥ ಮಹಾಮಹನೀಯರೆಷ್ಟೋ ಜನ ಇದ್ರು. ನಮಗೆ ಗೊತ್ತಿರುವಂತೆ ಕವಿಕಾಮ ಅಂತ ಹೇಳಿದೆ, ಅವನಿಗೂ ಹಿಂದೆ ಮಲ್ಲಿದೇವ ಅಥವಾ ಮಲ್ಲಿಕಾರ್ಜುನ ಅಂತ ಇದ್ದ. ಅವನು ಅಷ್ಟಾದಶ ಅವಧಾರಣ ಚಕ್ರವರ್ತಿ ಅಂತ 18 ಬಗೆಯ ಅವಧಾನಗಳನ್ನು ಮಾಡ್ತಾ ಇದ್ದ. ಎರಡೂ ಕೈಯಲ್ಲಿ ಏಕಕಾಲದಲ್ಲಿ ಬರವಣಿಗೆ ಮಾಡ್ತಾ ಇದ್ದ. ಗಣಿತದ ಸಮಸ್ಯೆಗಳಿಂದ ಪರಿಹಾರ ಮಾಡ್ತಾ ಇದ್ದ. ಆಮೇಲೆ ಕಾವ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದ. ಚಮತ್ಕಾರದ ರಚನೆಗಳನ್ನು ಮಾಡ್ತಾ ಇದ್ದ ಅಂತ ಹೀಗೆ ಬೇಕಾದಷ್ಟು ಅವನ ಬಗ್ಗೆ ಉಲ್ಲೇಖ ಸಿಗುತ್ತದೆ ಶಾಸನಗಳಲ್ಲಿ. ಆಮೇಲೆ ಮಾಧವ ಮಂತ್ರಿ ಅಂತ ಇದ್ದ, ಅವನು ಶತಾವಧಾನಿಯಾಗಿದ್ದ ಅಂತ ಗೊತ್ತಾಗುತ್ತದೆ. ಮತ್ತೆ ಶ್ರೀಕರಣದ ವಿಶ್ವನಾಥ, ಅವನು 2 ಕೈಗಳಲ್ಲೂ ಬರೀತಾ ಅವಧಾನವನ್ನು ಮಾಡ್ತಾ ಇದ್ದ. ಮತ್ತೆ ಕಳೆದ ಶತಮಾನದ ಆರಂಭದಲ್ಲಿದ್ದಂತಹ ಪ್ರಸಿದ್ಧ ನಾಟಕಕರ್ತ, ಕವಿಯಾಗಿದ್ದಂತಹ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳಿದ್ದರು. ಕನ್ನಡ ಚಲನಚಿತ್ರಕ್ಕೆ ಮೊದಲಿಗೆ ಸಾಹಿತ್ಯ ಕೊಟ್ಟಂಥವರು ಅವರೇ, ಸತಿ ಸುಲೋಚನಾಗೆ. ಮತ್ತೆ ನನ್ನ ಸೋದರ ಸಮಾನರಾದಂತಹ ಜೋಸ್ಯಂ ಸದಾನಂದ ಶಾಸ್ತ್ರಿಗಳು, ಆಮೇಲೆ ವಸಂತ ಭಾರದ್ವಾಜರು, ಈ ಅನೇಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಇದು ಸಲ್ಲಬೇಕು. ಮುಂದೆ ನಮ್ಮ ರಾಮಕೃಷ್ಣ ಪೆಜ್ಜತ್ತಾಯರು, ಗಣೇಶ್ ಭಟ್ಟೆ ಕೊಪ್ಪಲ್ ತೋಟ ಹೀಗೆ ಬೆಳೆದು ಬಂದಿದೆ. ಇವರೆಲ್ಲರಿಗೂ ಸಲ್ಲುತ್ತದೆ ಈ ಗೌರವ ಅಂತ ಭಾವಿಸಿದ್ದೀನಿ. ತುಂಬ ಧನ್ಯವಾದಗಳು ಗಣೇಶ್ ಅವರೇ. ಅವಧಾನಕ್ಕೆ ಸಂದಿರುವ ಪುರಸ್ಕಾರವನ್ನ ತಾವು ನೆನೆಯುತ್ತಲೇ ಅವಧಾನದ ಇತಿಹಾಸವನ್ನು ನಮ್ಮ ಕೇಳುಗರಿಗೆ ಬಹಳ ಸೊಗಸಾಗಿ ವಿವರಿಸಿಕೊಟ್ರಿ. ಇದಕ್ಕೆ ಧನ್ಯವಾದಗಳು. ಏನೇ ಆಗಿದ್ರೂ ಕೂಡ ಈ ಅವಧಾನದ ಪರಂಪರೆ ಅದು ಕೆಲವು ಕಾಲ ಸುಪ್ತವಾಗಿತ್ತು, ವಿಚ್ಛಿನ್ನವಾಗಿತ್ತು ಅಂತ ಹೇಳಬಹುದು. ಸಾಕಷ್ಟು ನೀಡಿದಾದ ಇತಿಹಾಸ ಇದ್ದದ್ದು ನಿಜ. ಆದರೆ ತಾವು ಅವಧಾನ ರಂಗಕ್ಕೆ ಪದಾರ್ಪಣೆ ಮಾಡುವಂತಹ ಹೊತ್ತಿನಲ್ಲಿ ಸಾಕಷ್ಟು ದಶಕಗಳೇ ಕಳೆದಿದ್ವು. ಕನ್ನಡ ನಾಡಿನಲ್ಲಿ ಈ ಅವಧಾನ ವಿಚ್ಛಿನ್ನಗೊಂಡು ಅದನ್ನ ತಾವು ಸಾಹಸದಿಂದ ಪುನರುಜ್ಜೀವನಗೊಳಿಸಿ ಕನ್ನಡ ನಾಡಿಗೆ ಅವಧಾನ ಕಲೆ ಮತ್ತೆ ಪುನರಂಕರ ಆಗುವಂತೆ ಮಾಡಿದ್ರಿ. ಅವಧಾನದ ಸುತ್ತಲೇ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರೆ, ನೀವು ಅವಧಾನದ ಇತಿಹಾಸವನ್ನ ತಿಳಿಸ್ಕೊಟ್ರಿ. ಅವಧಾನ ಒಂದು ಕಲಾ ಪ್ರಕಾರವಾಗಿ ಮುಖ್ಯವಾಗಿ ಒಂದು ಆಶು ಎಂಬ ವಿಭಾಗಕ್ಕೆ ಸೇರುತ್ತೆ ಅಲ್ವೇ? ಹೌದು, ನಿಜ. ಅಂದ್ರೆ ಆಶು ಕಲಾ ಪ್ರಕಾರ ಭಾರತದ್ದೇ ಒಂದು ವಿಶಿಷ್ಟವಾದ ಯೋಗದಾನ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಏನು ಹಾಗಂದ್ರೆ, ಮತ್ತು ಅದು ವೈಶಿಷ್ಟ್ಯ ಯಾಕೆ ಪಡ್ಕೊಳ್ಳುತ್ತೆ, ಅವಧಾನದಲ್ಲಿ ಅದು ಹೇಗೆ ತೋರ್ಕೊಳ್ಳುತ್ತೆ, ದಯವಿಟ್ಟು ವಿವರಿಸಿ. ಹೇಳೋಣ. ಮೊದಲಿಗೆ ಶ್ರೋತೃಗಳಿಗೆ ಇನ್ನು ಸ್ವಲ್ಪ ಸುಲಭವಾಗಲಿ ಅಂತ ಅವಧಾನ ಅಂದರೆ ಏನು ಅಂತ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತೀನಿ. ಮನಸ್ಸಿನ ಏಕಾಗ್ರತೆ ಅವಧಾನ, ಅದು ಯಾರಿಗೂ ಇರಬೇಕಾದದ್ದು. ಆದರೆ ಅದೊಂದು ಕಲೆಯಾಗಬೇಕು ಅಂದರೆ ಹೊಸ ಸೃಷ್ಟಿ ಇರಬೇಕು. ನವನವೀನವಾದ ಸುಂದರವಾದ ಸೃಷ್ಟಿ ಇಲ್ಲದೆ ಕಲೆ ಅಂತ ಅನಿಸಿಕೊಳ್ಳಲ್ಲ. ಹೀಗಾಗಿ ಅವಧಾನದಲ್ಲಿ ಚಮತ್ಕಾರಮಯವಾದ ಕಲ್ಪನಾಯುತವಾದ ಗದ್ಯ ಪದ್ಯಗಳ ಆಗಿಂದಾಗಿನ ನಿರ್ಮಾಣ ಆಗುತ್ತದೆ.
ಮತ್ತೆ ಹೇಳಿದ್ದನ್ನೆಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡು ಎಚ್ಚರದಲ್ಲಿ ಇಟ್ಟುಕೊಂಡು ಜ್ಞಾಪಕದಲ್ಲಿ ಉಳಿಸಿಕೊಂಡು ಅವಕ್ಕೆ ಸುಂದರವಾದ ಉತ್ತರಗಳನ್ನು ಆಗಿಂದಾಗೆ ಗದ್ಯ ಪದ್ಯ ರೂಪದಲ್ಲಿ ಲಕ್ಷಣ ಶುದ್ಧವಾಗಿ ಕೊಡ್ತಾ ಬರುವುದು, ಮತ್ತೆ ಅದರ ನಡುವೆಯೇ ಜನಗಳನ್ನ ಸಭಾಸದರನ್ನ ರಂಜಿಸುವಂತೆ ಮಾತನಾಡ್ತಾ ಪ್ರಬೋಧವನ್ನ ಮೋದವನ್ನ ಕೊಡ್ತಾ ಬರುವುದು, ಈ ರೀತಿಯಾದದ್ದು ಅವಧಾನ. ಮತ್ತೆ ತತ್ಕ್ಷಣದಲ್ಲಿ ಆಗುವುದು ಅದೇ ಆಶು. ಆಶು ಅಂದರೆ ಒಡನೊಡನೆಯೇ ಆಗುವಂಥದ್ದು, ಇನ್ಸ್ಟ್ಯಾಂಟೇನಿಯಸ್ ಅಂತ, ಸ್ಪರ್ ಆಫ್ ಎ ಮೂಮೆಂಟ್ ಅಂತ ಅನ್ಬೋದು. ಈ ಥರದ್ದು ಇದೆಲ್ಲ ಸೇರಿದೆ. ಹೀಗಾಗಿ ಭಾರತೀಯ ಕಲೆಯ ಒಂದು ವೈಶಿಷ್ಟ್ಯ ಏನೆಂದರೆ ಅದು ಸಿದ್ಧವಾದುದಲ್ಲ, ಸಾಧ್ಯವಾಗುವಂಥದ್ದು ಅಂತ. ಕಲೆ ಹೇಗೆ ಮುಖ್ಯವೋ ಕಲೆಯ ನಿರ್ಮಾಣದ ಕ್ರಮವೂ ಒಂದು ಕಲೆ ಆಗುತ್ತದೆ ಅಂತ. ಅಂದರೆ ಪ್ರೋಸೆಸ್ ಈಸ್ ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಈಸ್ ಪ್ರೋಸೆಸ್. ಹೀಗೆ ಆ ದೃಷ್ಟಿಯಿಂದ ಇದೊಂದು ವಿಶಿಷ್ಟವಾದದ್ದು. ನಮ್ಮ ಎಲ್ಲ ಕಲೆಗಳಲ್ಲೂ ಈ ಅಂಶ ಇದೆ. ಈಗ ಮನೋಧರ್ಮದ ಸಂಗೀತದಲ್ಲಿ ಹಾಗೆ ಉಂಟು, ಮನೋಧರ್ಮದಿಂದ ಮಾಡುವ ನೃತ್ಯದಲ್ಲಿ ಹಾಗೆ ಉಂಟು, ಆಗಿಂದಾಗೆ ಬರೀತಕ್ಕಂಥ ಚಿತ್ರದಲ್ಲಿ ಹಾಗೆ ಉಂಟು, ಯಕ್ಷಗಾನ, ತಾಳಮದ್ದಳೆ ಇಂಥದ್ರೊಳಗೆ ಕೂಡ ಆಶವಾದಂಥ ಪ್ರತಿಭೆ ಆಗಿಂದಾಗೆ ಬರುವುದುಂಟು. ಅದರ ಅತ್ಯುನ್ನತವಾದ ಅತಿ ಕ್ಲಿಷ್ಟವಾದ ಸಮಗ್ರವಾದ ರೂಪವನ್ನು ಅವಧಾನದಲ್ಲಿ ನಾವು ನೋಡ್ತೀವಿ. ಏಕಕಾಲದಲ್ಲಿ ಅನೇಕವನ್ನ ನಿರ್ವಾಹ ಮಾಡುವಂಥದ್ದು. 5 ದಶಕಗಳ ಕಾಲ ಕರ್ನಾಟಕದಲ್ಲಿ ಮರೆಯಾಗಿದ್ದನ್ನು ಊರ್ಜಿತ ಮಾಡುವಂಥ ಅವಕಾಶ ಬಂತು. ಅದಕ್ಕೆ ನನಗೆ ತುಂಬ ಒದಗಿ ಬಂದಂಥವರು ಗುರುತುಲ್ಯರಾದಂಥ ಸ್ವರ್ಗೀಯ ಲಂಕಾ ಕೃಷ್ಣಮೂರ್ತಿಯವರು. ಅವ್ರನ್ನ ನಾನು ಸದಾ ನೆನೆಯಬೇಕಾಗಿದೆ. ಆ ಮಹಾನುಭಾವರು ಈ ಬೆಂಗಳೂರು ಆಕಾಶವಾಣಿಯಲ್ಲಿ ಕೂಡ ಅವರ ನೇತೃತ್ವದಲ್ಲಿ ಒಂದು ಅವಧಾನವನ್ನು ಹಿಂದೆ ನಾನು ಮಾಡಿದ್ದೆ, ಹತ್ತತ್ರ 35-37 ವರ್ಷಗಳ ಮುನ್ನ. ಅವಧಾನಕ್ಕೆ ನಿರ್ಬಂಧಗಳನ್ನೆಲ್ಲ ಮೀರಿ ಕೇವಲ 30 ನಿಮಿಷಗಳಲ್ಲಿ ಅವಧಾನವನ್ನ ಮಾಡಿದ್ರಿ ಅಂತ ನಾವು ಕೇಳಿದ್ದೇವೆ. ನಿಜ, ಸಮಯದ ಮಿತಿಯಿಂದ ಅಷ್ಟು ವೇಗವಾಗಿಯೇ ಮಾಡೋದಕ್ಕೆ ಲಂಕಾ ಕೃಷ್ಣಮೂರ್ತಿಗಳು ಪ್ರೋತ್ಸಾಹವನ್ನು ಕೊಟ್ಟರು. ಆಮೇಲೆ ತುಂಬ ಹಿರಿಯರಾದಂಥ ರಂಗನಾಥ್ ಶರ್ಮರು, TN ಪದ್ಮನಾಭನ್ ಅವರು, ಪ್ರೊಫೆಸರ್ T ಕೇಶವ ಭಟ್ರು, ರಾಜೀವ್ ಲೋಚನ ಅವರು, BR ಪ್ರಭಾಕರ್ ಅವರು, TN ಪ್ರಭಾಕರ್ ಅವರು, ಹೀಗೆ ಇವರಲ್ಲಿ ಎಷ್ಟೋ ಜನ ಈಗ ಕೀರ್ತಿಶೇಷರಾಗಿದ್ದಾರೆ. ತುಂಬ ಜನ ಒತ್ತಾಸೆ ಕೊಟ್ಟರು. ಒಂದು ಸಸಿಗೆ ನೀರೆರೆದಂಥ ಮಹನೀಯರನ್ನ ಎಂದೂ ಮರೆಯೋಕ್ಕಾಗೋಲ್ಲ. ಮರವಾದ ಮೇಲೆ ನೀರು ಬೇಕಾಗುವುದಿಲ್ಲ, ಆದರೆ ಸಸಿಯಾಗಿದ್ದಾಗ ನೀರೆರೆದು ಬೇಲಿ ಕಟ್ಟಿ ಗೊಬ್ಬರ ಹಾಕಿ ಪೋಷಣೆ ಮಾಡಿದಂಥವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಕನ್ನಡ ಜನತೆ, ಅವಧಾನ ರಸಿಕರು ಕೂಡ ಅದನ್ನು ಗಮನಿಸಿಕೊಳ್ಬೇಕಾದದ್ದು ಮುಖ್ಯ ಅಂತ ಭಾವಿಸ್ತೀನಿ. ನೀವು ನಿಮ್ಮ ಗುರುಪಂಕ್ತಿಯಲ್ಲಿರುವಂತಹ ಅನೇಕ ಮಹನೀಯರನ್ನ ನೆನೆದ್ರಿ. ಅವ್ರ ಪೈಕಿ ಶ್ರೀಯುತ ಲಂಕಾ ಕೃಷ್ಣಮೂರ್ತಿಗಳು ಅವರು ಬಹಳ ಚಿರಸ್ಮರಣೀಯರು ಅಂತ ನಾವು ಭಾವಿಸ್ತೀವಿ. ಅವಧಾನದ ಇತಿಹಾಸದಲ್ಲಿ ಕನ್ನಡ ನಾಡಿನ ಮಟ್ಟಿಗಂತೂ ಲಂಕಾ ಕೃಷ್ಣಮೂರ್ತಿಗಳ ಮತ್ತು ತಮ್ಮ ಒಂದು ಸಹಯೋಗ ಒಂದು ಸುವರ್ಣಾಧ್ಯಾಯವನ್ನೇ ಅದು ಉದ್ಘಾಟಿಸಿತು ಅಂತ ಹೇಳಿದ್ರೆ ಯಾವುದೇ ಅತಿಶಯದ ಮಾತಾಗೋದಿಲ್ಲ. ಲಂಕಾ ಕೃಷ್ಣಮೂರ್ತಿಗಳ ಬಗ್ಗೆನೇ ನಾವು ಸ್ವಲ್ಪ ಆಲೋಚನೆ ಮಾಡೋದಾದರೆ ಅವರು ಅವಧಾನದ ಪ್ರಯೋಜನವನ್ನ ಹೇಗೆ ಕಾಣ್ತಾ ಇದ್ರು ಅಂತ ತಾವೇ ಎಷ್ಟೋ ಬಾರಿ ವಿವರಿಸಿದ್ದೀರಾ. ಅವಧಾನದ ಮೂಲಕ ಸಾಹಿತ್ಯದ ಸಂಸ್ಕಾರ ಜನರಿಗೆ ಲಭಿಸಲಿ, ಅಭಿಜಾತ ಸಾಹಿತ್ಯದ ಒಂದು ಸೌರಭ ಎಲ್ಲ ಕಡೆ ಪಸರಿಸಲಿ ಅಂತ ಅವರು ಭಾವಿಸ್ತಿದ್ರು ಅಂತ, ಅದನ್ನು ಕುರಿತು ಸ್ವಲ್ಪ ಹೇಳಬಹುದೇ? ಲಂಕಾ ಕೃಷ್ಣಮೂರ್ತಿಯ ದೃಷ್ಟಿ ಏನಿತ್ತು ಅಂದರೆ, ಅವಧಾನ ಒಂದು ಅಭಿಜಾತ ಕಲೆ, ಹಾಗೆ ಅದು ಆಶುವಾಗಿ ಬರುವಂಥದ್ದು. ಆಶುತ್ವ ನಮ್ಮ ಜಾನಪದರಿಗೆ ತುಂಬ ಮುಖ್ಯವಾದದ್ದು. ಹೀಗೆ ಅಭಿಜಾತಕ್ಕೂ ಜಾನಪದಕ್ಕೂ ಒಂದು ಸುವರ್ಣ ಸೇತುವೆಯಾಗಿರುವಂಥದ್ದು ಅಭಿಜಾತ ಮತ್ತು ಜಾನಪದಗಳ ನಡುವಣ ಒಳ್ಳೆಯ ಕೊಂಡಿ ಎನ್ನುವಂತೆ ಅವಧಾನ ಇದೆ. ಕನ್ನಡದಿಂದ ತೆಲುಗಿಗೆ ಹೋಗಿ ತೆಲುಗಿನಲ್ಲಿ ಮಹಾವೃಕ್ಷವಾಗಿ ಬೆಳೆದಿದೆ. ತಮಿಳಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಇದೆ. ಸಂಸ್ಕೃತದಲ್ಲಿ ಈಗ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಆ ಚಿರಂತನ ಪರಂಪರೆಯನ್ನು ಮತ್ತೆ ಉಜ್ಜೀವನ ಮಾಡುವುದಾಗಿದೆ. ಇಲ್ಲೆಲ್ಲ ಲಂಕಾ ಕೃಷ್ಣಮೂರ್ತಿಯವರು ಅವಧಾನಿ ಒಂದು ಅಸಾಮಾನ್ಯವಾದದ್ದನ್ನು ಮಾಡ್ತಿದ್ದಾನೆ ಅಂತ ಅವನಿಗೆ ಕೀರ್ತಿ, ಪ್ರತಿಷ್ಠೆ, ಗೌರವ, ಸಮ್ಮಾನ ಎಲ್ಲ ಆಗುತ್ತದೆ. ಆದರೆ ಕೊಟ್ಟ ಪ್ರಶ್ನೆಗಳಿಗೆ ಪದ್ಯ ರೂಪದ ಗದ್ಯ ರೂಪದ ಉತ್ತರ ಕೊಡುವುದಷ್ಟೇ ಅಲ್ಲದೆ ಅದೊಂದು ಸಾಂಸ್ಕೃತಿಕವಾದ ಸಂವಾದ ಆಗಬೇಕು. ಸರ್ವತೋಮುಖವಾಗಿ ಸಾಹಿತ್ಯದ, ಸಂಸ್ಕೃತಿಯ, ಜನಜೀವನದ ಬೇರೆ ಬೇರೆ ಕಲೆಗಳ ಪರಿಚಯವೂ ಆಗಬೇಕು ಅಂತ ಇತ್ತು. ಪದ್ಯಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ತನ್ನ ಪದ್ಯಗಳ ಜೊತೆಗೆ ಪೂರ್ವದ ಮಹಾಕವಿಗಳು ಎಷ್ಟೆಷ್ಟೋ ಒಳ್ಳೊಳ್ಳೆ ಪದ್ಯಗಳನ್ನು ಆಗಿಂದಾಗೆ ಪ್ರಾಸ್ತಾವಿಕವಾಗಿ ಉದಾಹರಣೆ ಮಾಡಬೇಕು. ಮತ್ತೆ ಅಲ್ಲಿ ನಡೆಯುವ ಕಾವ್ಯವಾಚನದಲ್ಲಿ ವ್ಯಾಖ್ಯಾನ ಮಾಡುವಾಗ ಮಹಾಕೃತಿಗಳ, ಮಹಾಕಾವ್ಯಗಳಲ್ಲಿರುವ ಸ್ವಾರಸ್ಯ ಏನು ಅಂತ ಜನರಿಗೆ ತೋರಿಸಬೇಕು. ಅಂದರೆ ಹೊಸ ನಿರ್ಮಾಣಕ್ಕೆ ಕಾರ್ಯತ್ರಿ ಪ್ರತಿಭೆ ಅಂತ ಕರೀತಾರೆ. ಇರುವ ಒಳ್ಳೊಳ್ಳೆಯ ನಿರ್ಮಾಣವನ್ನು ಮೆಚ್ಚಬಲ್ಲಂತ ರಸಿಕತೆಗೆ ಭಾವಯಿತ್ರಿ ಪ್ರತಿಭೆ ಅಂತ ಹೇಳ್ತೀವಿ. ಇದೆರಡೂ ಒಟ್ಟಿಗೆ ಬೆಳೆಯಬೇಕು ಅಂತ. ಜೊತೆಗೇನೆಂದರೆ, ನಮ್ಮ ಕನ್ನಡದಲ್ಲಿಯೇ ಕವಿರಾಜ ಮಾರ್ಗದಿಂದ ಮೊದಲುಗೊಂಡು ಪದ್ಯ ಗದ್ಯ ರಚನೆಯ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಪಂಪನಿಂದ ಮೊದಲುಗೊಂಡು ಮಹಾಕವಿಗಳು ಬಂದಿದ್ದಾರೆ. ಅವರೆಲ್ಲರ ಪರಂಪರೆ ಹೇಗಿದೆ ಅಂತ ವೇದಿಕೆ ಮೇಲೆ ತೋರಿಸುವ ಒಂದು ಅನನ್ಯವಾದ ಅವಕಾಶ ಅವಧಾನದಲ್ಲಿದೆ. ಹಾಗಾಗಿ ಯಾವತ್ತೂ ನಾವು ಪರಂಪರೆಯನ್ನ, ನಮ್ಮ ಹಿನ್ನೆಲೆಯನ್ನ ಗಮನಿಸ್ಕೊಳ್ಳದೇ ಇದ್ರೆ ನಮ್ಮ ಮುನ್ನೆಲೆ, ಭವಿಷ್ಯ ಏನು ಅಂತ ಗೊತ್ತಾಗಲ್ಲ. ದಟ್ ಕಂಟ್ರಿ ವಿಚ್ ಹ್ಯಾಸ್ ಲಾಸ್ಟ್ ಇಟ್ಸ್ ಹಿಸ್ಟ್ರಿ ವಿಲ್ ಹ್ಯಾವ್ ನೋ ಫ್ಯೂಚರ್ ಅಂತಾರಲ್ಲ, ಹಾಗೆ
ಆಗದೆ ಇರಬೇಕು ಅಂತಂದ್ರೆ ಇಡೀ ಪರಂಪರೆ ಗೊತ್ತಾಗಬೇಕು. ಪಂಪನಿಂದ ಕುವೆಂಪುವರೆಗೂ ಬಂದ ಮಹಾಕಾವ್ಯದ ರೀತಿ ಏನು, ಛಂದಸ್ಸಿನ ರೀತಿ ಏನು, ಅಲಂಕಾರಗಳ ಬಗೆ ಏನು, ಮತ್ತೆ ನಮ್ಮ ಹಬ್ಬಗಳಿರ್ಬೋದು, ಆಚರಣೆಗಳಿರ್ಬೋದು, ಉತ್ಸವಗಳಿರ್ಬೋದು, ಜಾನಪದ ವಿಶ್ವಾಸಗಳಿರ್ಬೋದು, ಮಹನೀಯರ ಚರಿತ್ರೆಗಳಿರ್ಬೋದು, ವ್ಯಕ್ತಿಗಳ ಘಟನೆ. ಈಗ DVG ಅವರ ಜ್ಞಾಪಕ ಚಿತ್ರಶಾಲೆಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ನಮ್ಮ SR ರಾಮಸ್ವಾಮಿಯವರ ದೀಪ್ತಿಮಂತರು, ದೀಪ್ತ ಶಿಖರ ಶೃಂಗಗಳು, ಮತ್ತೆ ದೇವಟಿಗೆಗಳು, ಇಂಥ ಪುಸ್ತಕಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹೀಗೆ ಅಂಥ ವ್ಯಕ್ತಿಗಳು ಇಷ್ಟು ದೊಡ್ಡವರಿದ್ರು, ಅದೆಲ್ಲದರ ಪರಿಚಯ ಆಗಬೇಕು. ನಮ್ಮ ಇತಿಹಾಸ, ಪುರಾಣ, ಆಚರಣೆಗಳ, ತತ್ವದ, ವೇದಾಂತದ, ದರ್ಶನಗಳ, ಇವುಗಳದ್ದು ಎಷ್ಟು ಸಾಧ್ಯ ಇದೆ ಅಷ್ಟು ಸಂಸ್ಕೃತಿ ಪ್ರಸಾರವಾಗಬೇಕು. ಅಂದರೆ ಅವಧಾನಿಯ ಅವಧಾನ ಸಿದ್ಧತೆಯ ಸಾಧ್ಯತೆಯ ಆ ಹೆಮ್ಮೆಯ ಜೊತೆಗೆ ಅದೊಂದು ಅಚೀವ್ಮೆಂಟ್, ಅದೊಂದು ಫೀಟ್, ಅದೊಂದು ಸರ್ಕಸ್ ಅನ್ನುವುದರ ಜೊತೆಗೆ ಈ ಸಂಸ್ಕೃತಿ ಪೋಷಣೆಯೂ ಆಗದೇ ಇದ್ದರೆ ಅವಧಾನ ಪರಿಪೂರ್ಣವಾಗೋಲ್ಲ. ಮತ್ತೆ ಇವೆಲ್ಲ ಯಾವುದೋ ಕಾಲದಲ್ಲಿ ಆಗೋಯ್ತು, ಈ ಕಾಲದಲ್ಲಿ ಸಾಂಪ್ರದಾಯಿಕವಾದ ಹಳಗನ್ನಡದಲ್ಲಿ ವೃತ್ತ ಕಂದ ರಚನೆ ಮಾಡೋಕ್ಕಾಗೋಲ್ಲ ಅಂತ ಭ್ರಮಿಸಿಕೊಂಡವರಿಗೆ ಇಲ್ಲಪ್ಪ, ಎಂಥ ನಿರ್ಬಂಧದ ಮಧ್ಯದಲ್ಲೂ ಇದನ್ನು ಅವಲೀಲೆಯಿಂದ ಮಾಡೋಕ್ಕಾಗುತ್ತದೆ ನೋಡಿ, ಹೀಗಾಗಿ ಬಿಡಬೇಡಿ. ನಮ್ಮ ದಾಸರು ಹೇಳ್ತಾರಲ್ಲ, ಮಾನವ ಜನ್ಮ ದೊಡ್ಡದೋ ಅದನ್ನು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ. ನಮ್ಮ ಪರಂಪರೆ, ಅಭಿಜಾತ ಪರಂಪರೆ ದೊಡ್ಡದು, ಅದನ್ನು ಮರೆತು ಬಿಡಬೇಡಿ, ಅದನ್ನು ದೂರ ಮಾಡಿಕೊಳ್ಳಬೇಡಿ ಅಂತಲೂ ತೋರ್ಪಡಿಸುವಂತೆ ಆಗಬೇಕು ಅನ್ನುವುದು ಅವರ ಆದರ್ಶವಾಗಿತ್ತು. ಆ ಆದರ್ಶನ ನನಗೆ ಅವರು ತಿಳಿಸ್ತಾ ಇದ್ರು ಅವರ ವರ್ತನೆಯ ಮೂಲಕ. ಹಾಗಾಗಿ ಅವರ ತಂಬೆಳಕಿನಲ್ಲಿ ಬೆಳೆಯುವಂಥ ಪುಣ್ಯಾವಕಾಶ ಬಂತು. ಆ ಮಹಾನುಭಾವರನ್ನ ಯಾವತ್ತೂ ಮರೆಯಲಾರೆ ನಾನು. ಪುಣ್ಯ ಶ್ಲೋಕರಾದಂಥವರು. ತುಂಬ ಸಂತೋಷ. ಅವರ ಆದರ್ಶ, ಆಶೋತ್ತರಗಳು ಎಲ್ಲ ತಮ್ಮ ಮೂಲಕ ಅವು ಕೃತಾರ್ಥತೆಯನ್ನ ಕಂಡಿವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ನೀವು ಅದನ್ನ ನಿಮ್ಮ ಮಟ್ಟಕ್ಕೆ ಮಾತ್ರ ಉಳಿಸಿಕೊಳ್ಳದಿರ 10 ಕೈಗಳಿಂದ 100 ಬಾಯಿಗಳಿಂದ 1000 ಬಗೆಗಳಲ್ಲಿ ಎಲ್ಲ ಕಡೆನೂ ಕೂಡ ಪ್ರಸಾರ ಮಾಡಿದ್ದೀರಿ. ಅವಧಾನ ತಾವು ಮಾಡುವಂತಹ ಹೊತ್ತಿಗೆ ಅವಿಭಕ್ತವಾದ ಆಂಧ್ರ ನಾಡಿನಲ್ಲಿ ಹೆಚ್ಚು ಬಳಕೆಗೆ ಬಂದಿತ್ತು. ಜನರಲ್ಲಿ ಅವಧಾನದ ಬಗ್ಗೆ ವಿಶ್ವಾಸ, ಅಭಿಮಾನ ಎಲ್ಲವೂ ಮೂಡಿತ್ತು ಅಂತ. ಆದರೆ ನೀವು ಆಂಧ್ರದ ಜೊತೆಗೆ ಹೋಲಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಯು ಆರಂಭದ ದಶೆಗಳಲ್ಲಿ ಬರ್ತಾ ಇದ್ದಿದ್ದು ಸಹಜ ಅಂತ ನಾವೆಲ್ಲವೂ ಭಾವಿಸಬಹುದು. ಆ ಸಂದರ್ಭದಲ್ಲಿ ನೀವು ಅವಧಾನದಲ್ಲಿ ಚಿತ್ರಕವಿತೆಯನ್ನ ರೂಪಿಸಿಕೊಳ್ಳುವಂತಹ ಒಂದು ಸಾಹಸವನ್ನು ಮಾಡಿದ್ರಿ. ಸಂಗೀತ, ನೃತ್ಯ, ಚಿತ್ರ ಈ ಎಲ್ಲ ಅಂಶಗಳನ್ನು ಸಂಯೋಜಿಸಿಕೊಳ್ಳುವಂತಹ, ಗಣಿತ ಮುಂತಾದಂತಹ ಸಂಗತಿಗಳನ್ನು ಸೇರಿಸಿಕೊಳ್ಳುವಂತಹ ಸಾಹಸಗಳನ್ನು ಎಲ್ಲ ಮಾಡಿದ್ರಿ. ಇದರ ಹಿಂದೆ ಯಾವ ಮನೋಭಾವ ಕೆಲಸ ಮಾಡ್ತಾ ಇತ್ತು, ಮತ್ತೆ ಜನರ ಸ್ಪಂದನೆ ಹೇಗಿರ್ತಾ ಇತ್ತು, ಸ್ವಲ್ಪ ಹೇಳಬಹುದಾ? ಒಳ್ಳೆಯ ನೇಪಥ್ಯವನ್ನೇ ಕೊಟ್ಟಿದ್ದೀರಾ. ಏನಂದರೆ ಅವಧಾನ ಕನ್ನಡದಲ್ಲಿ ಹುಟ್ಟಿದ್ರು, ನಾನು ಹೇಳ್ತಿರ್ತೀನಿ, ಅವಧಾನ ಕೃಷ್ಣ ಸಂಸ್ಕೃತದಿಂದ ಬಂದದ್ದಾದರೂ ಕನ್ನಡ ದೇವಕಿಯ ಗರ್ಭದಲ್ಲಿ ಜನಿಸಿದ. ಆತ ತೆಲುಗು ಯಶೋದೆಗೆ ಹೋದ. ಹೀಗೆ ಅವಧಾನ ಕೃಷ್ಣ ಎಲ್ಲ ಕಡೆಗೂ ಬೆಳೀತಾ ಬಂದ. ತೆಲುಗಿನಲ್ಲಿ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಅದನ್ನು ಲಂಕಾ ಕೃಷ್ಣಮೂರ್ತಿಯವರು ಹೇಳ್ತಾ ಇದ್ರು, ಇವತ್ತಿಗೂ ತೆಲುಗರಿಗೆ ಪರಂಪರೆಯ ಜೊತೆಗೆ ಅವಿಚ್ಛಿನ್ನವಾದ ಸಂಬಂಧ ಇರೋದಕ್ಕೆ ಅವಧಾನ ಕಾರಣ ಅಂತ ಹೇಳ್ಬಿಟ್ಟು. ಹಾಗಿದ್ದಾಗ ಅಷ್ಟು ಸಂಖ್ಯೆಯಲ್ಲಿ ತುಂಬ ಜನ ಇದ್ದಾರೆ, ಅನೇಕ ಅಷ್ಟಾವಧಾನಗಳು, ಶತಾವಧಾನಗಳು, ಸಹಸ್ರಾವಧಾನಗಳೆಲ್ಲ ಇರುವಾಗ ಕನ್ನಡದಲ್ಲಿ ನಾವು ಇದೀಗ 50 ವರ್ಷ ಇಲ್ಲದೆ ಇದ್ದಿದ್ದು. ಅದಕ್ಕೆ ಮುನ್ನ ಬೆಳ್ಳಾವಿಯವರು ಕೂಡ ತೆಲುಗಿನ ಪಿಸುಪಾಟಿ ಚಿದಂಬರ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಮಾಡಿದ್ದು. ಅವರು 3 ವರ್ಷ ಮಾಡಿ ಮತ್ತೆ ನಿಂತು ಹೋಗ್ಬಿಟ್ಟಿತ್ತು. ಹೀಗಿರುವಾಗ ಆ ಕ್ವಾಂಟಿಟಿ ಅಂತೀವಲ್ಲ, ಆ ಸಂಖ್ಯೆ ಇಲ್ಲದೆ ಇದ್ದರೆ ನಾವು ಕ್ವಾಲಿಟಿ ಇಟ್ಕೊಳ್ಳೋಣ ಅಂತ. ಯಾಕೆಂದರೆ ನಾವು ಒಂದು ಬಾಗಿಲು ಮುಚ್ಚಿದೆ ಅಂತ ಸಂಕಟ ಪಡಬಾರ್ದು, ಮತ್ತೊಂದು ಬಾಗಿಲು ತೆಗೆದಿದೆ ಅಂತ ನೋಡಬೇಕಲ್ವಾ ಅಂತ ಅಲ್ಲಿ ಅವಧಾನ ಕಲೆಯನ್ನು ಹೊಸ ರೀತಿಯಲ್ಲಿ ಲೋಕಕ್ಕೆ ತಂದುಕೊಟ್ಟು ಅವಧಾನ ಶಿಖರ ಅಂತ ಅನಿಸ್ಕೊಂಡವರು ತಿರುಪತಿ ವೆಂಕಟ ಕವಿಗಳು. ಅವರು ಕೂಡ ಚಿತ್ರಕವಿತ್ವವನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲ ಸಭೆಗಳಲ್ಲಿ, ಎಲ್ಲ ರಾಜಸ್ಥಾನಗಳಲ್ಲಿ ಹೇಳಿದರು. ಅದನ್ನು ನಾನು ಮಾಡಬೇಕು ಅಂತ ಅಂದುಕೊಂಡೆ. ಚಿತ್ರಕವಿತೆಗೆ ಬಹಳ ದೊಡ್ಡ ಇತಿಹಾಸ ಇದೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ. ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಕನ್ನಡದ ಚಿತ್ರಕವಿತೆ ಇತಿಹಾಸವನ್ನೇ ಕೂಡ ಬರೆದಿದ್ದಾರೆ. ಹಾಗಾಗಿ ಅಂಥ ಎಲ್ಲ ಸಾಧ್ಯತೆಗಳನ್ನು ಮಾಡಬೇಕು ಅಂತ, ಈ ಥರ ಮಾಡಬೇಕು ಅನ್ನೋ ನನ್ನ ಆಸೆಗೆ ಲಂಕಾ ಕೃಷ್ಣಮೂರ್ತಿಯವರು ಒದಗಿ ಬರ್ತಾ ಇದ್ರು. ನೀವು ಏನು ಮಾಡ್ತೀನಿ ಅಂದರೂ ಅದಕ್ಕೆ ಪ್ರಶ್ನೆ ನಾನು ಸಿದ್ಧ ಮಾಡ್ಕೊಳ್ತೀನಿ ಅಂತ. ಹೀಗಾಗಿ ಅವರಿಗೆ ಅಲ್ಲಿವರೆಗೂ ಚಿತ್ರಕವಿತೆ ಗೊತ್ತಿರಲಿಲ್ಲ. ಅವರು ನನಗಾಗಿ ಚಿತ್ರಕವಿತಾ ರಚನೆಯನ್ನು ಕಲಿತರು. ಗಣಿತವನ್ನು ಅಳವಡಿಸಬೇಕು ಅಂತಂದರೆ ಅವರೇ ಸಂಖ್ಯಾಬಂಧ ನಿರ್ಮಾಣ ಮಾಡಿ ಅದರ ತಂತ್ರ ಎಲ್ಲವನ್ನೂ ಕೂಡ ತೋರ್ಪಡಿಸಿಕೊಟ್ರು. ಹೀಗೆ ಯಾವುದನ್ನು ಮಾಡಬೇಕು ಅಂತಂದ್ರೂ ಅದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಇದ್ರು. ಈ ರೀತಿಯಾಗಿ ಬೇರೆ ಬೇರೆ ಅಂಶಗಳನ್ನು ಒಳಗೊಳ್ಳುವುದಾಯಿತು. ಗೆಳೆಯ ಅರ್ಜುನ್ ಭಾರದ್ವಾಜ್ ಒಂದು ಹೊಸ ಅಂಶ ಹೇಳ್ದ. ಸಂಸ್ಕೃತದ ಪ್ರಸಿದ್ಧವಾದ ನಾಟಕಗಳಿಂದ ರಸ್ಯವಾದ ಭಾಗಗಳನ್ನು ಓದಿದರೆ ಪ್ರೇಕ್ಷಕರು, ಅದಕ್ಕೆ ಅಲ್ಲಿಂದಲ್ಲಿಗೆ ಕನ್ನಡದಲ್ಲಿ ಗದ್ಯ ಪದ್ಯ ರೂಪದ ಅನುವಾದಗಳು, ಗದ್ಯಕ್ಕೆ ಗದ್ಯ, ಪದ್ಯಕ್ಕೆ ಪದ್ಯ, ವಾಚಿಕಾಭಿನಯದೊಂದಿಗೆ ಮಾಡುವುದು, ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ಇಂಥ ಕೆಲಸ ಇರಬಹುದು. ಅಥವಾ ಯಾವುದಾದ್ರೂ ಒಂದು ಸಂಗೀತ ರಚನೆಯನ್ನು, ಅಂದರೆ ಧಾತು
ಮ್ಯೂಸಿಕಲ್ ಕಂಟೆಂಟ್, ಮ್ಯೂಸಿಕಲ್ ನೊಟೇಷನ್ ಅದನ್ನು ಹಾಡಿದ್ರೆ ಅದಕ್ಕೆ ಆ ರಾಗದಲ್ಲಿ, ಆ ತಾಳದಲ್ಲಿ ಒಡನೆಯ ಸಾಹಿತ್ಯವನ್ನು ಒದಗಿಸ್ತಕ್ಕಂಥದ್ದು. ನನ್ನ ಸಂಗೀತ ಗುರು ನಾಗವಲ್ಲಿ ನಾಗರಾಜ್ ಅವರು, ಅವರ ಮಗಳು ರಂಜನಿ ಮೊದಲಾದವರೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು. ಹೀಗೆ ಸಂಗೀತವನ್ನು ಅಳವಡಿಸಿಕೊಳ್ತಕ್ಕಂಥದ್ದು. ಹಾಗೆ ಸ್ವರ್ಗೀಯ ಡಾಕ್ಟರ್ GS ಹೆಗಡೆ ಅಂತ ಒಬ್ಬರು ಯಕ್ಷಗಾನವನ್ನು ಬಲ್ಲ ಸಂಸ್ಕೃತ ವಿದ್ವಾಂಸರಿದ್ದರು. ಅವರು ಕೊಟ್ಟ ಶ್ಲೋಕಗಳಿಗೆ ಆಗಿಂದಾಗೆ ಅಭಿನಯ ಮಾಡತಕ್ಕಂಥದ್ದು ಅಂತ. ಮತ್ತೆ ವೇದಿಕೆ ಮೇಲೆ ಯಾವುದೋ ಒಂದು ವಸ್ತುವನ್ನು ಕೊಟ್ಟರೆ ಒಂದು ಫಲಕವನ್ನು ಇಟ್ಟುಕೊಂಡು ಆ ಅವಧಾನ ಮುಗಿಯೋದ್ರೊಳಗೆ ಯಾವುದೋ ಒಂದು ಚಿತ್ರವನ್ನು ಬರೆದು ಮುಗಿಸಬೇಕು ಅಂತಕ್ಕಂಥದ್ದು. ಈ ಬಗೆಯಲ್ಲಿ ಉದ್ದಿಷ್ಟಾಕ್ಷರಿ, ನಿರ್ದಿಷ್ಟಾಕ್ಷರಿ, ವಿವರ್ಗಾಕ್ಷರಿ ಕೆಲವೆಲ್ಲ ತೆಲುಗಿನಲ್ಲಿ ಇದ್ದದ್ದು, ಆದರೆ ಮರ್ತು ಹೋಗಿದ್ದನ್ನು ಮತ್ತೆ ತಂದು ಕೊಟ್ಟಿದ್ದಾಯಿತು. ಆ ಥರ ಅಲ್ಲದೆ ತ್ರಿಪಾದ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು, ಅನುವಾದಗಳನ್ನು ಮಾಡುವಂಥದ್ದು, ಅನ್ಯೋಕ್ತಿ, ಈ ರೀತಿಯಾಗಿ ಸುಮಾರು ಒಂದು 15-20 ಹೊಸ ಅಂಶಗಳನ್ನು ಸೇರಿಸಿಕೊಂಡು ಬರುವುದಾಯಿತು. ಹಾಗೆ ಕ್ವಾಲಿಟಿ ಅಂದರೆ ಗುಣಾಂಶದ ದೃಷ್ಟಿಯಿಂದ ತೆಲುಗಿಗಿಂತ ಮುಂದಕ್ಕೆ ಬರಬೇಕು. ಅಲ್ಲಿ ಅತಿ ಹೆಚ್ಚಿನ ಛಂದಸ್ಸುಗಳು ಅಂತಂದರೆ ಒಂದು 50 ಛಂದಸ್ಸುಗಳು ಬಳಸಿದರೆ ಅದಕ್ಕೆ ಒಂದು 6 ಪಟ್ಟಾದರೂ ಹೆಚ್ಚು ಬಳಸಬೇಕು, 300 ಛಂದಸ್ಸು ಬಳಸಬೇಕು ಅಂತ. ಅರ್ಧ ಗಂಟೆನಲ್ಲಿ ಅಷ್ಟಾವಧಾನ ಮಾಡಬೇಕು, ಒಂದೇ ದಿವಸದಲ್ಲಿ ಶತಾವಧಾನ ಮಾಡಬೇಕು. ಮತ್ತು ಇದನ್ನು ಬರೀ ಕಸರತ್ತು ಅಂತಂದರೆ ಕಾವ್ಯವೇ ಇದರೊಳಗೆ ಬರಬೇಕು. ಅನೇಕ ಅಲಂಕಾರಗಳು, 70-80 ಬಗೆಯ ಅಲಂಕಾರಗಳನ್ನು ಬಳಸಬೇಕು. ಹೀಗೆ ಈ ರೀತಿಯಾಗಿ ಗುಣಾಂಶಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂಥ ಪ್ರಯತ್ನ. ಮತ್ತು ವಿಶಿಷ್ಟ ಅವಧಾನಗಳನ್ನು ಅಂದರೆ ರಾಮಾಯಣ, ಮಹಾಭಾರತ, ಕಾಳಿದಾಸ, ಶಂಕರ ಭಗವತ್ಪಾದರು, ಅದ್ವೈತ, ಗೀತೆ ಅಂದರೆ ಭಗವದ್ಗೀತೆ, ಇನ್ನು ಬೇರೆ ಬೇರೆ ಬಗೆಯ ಗೀತೆಗಳು, ಋತುಗಳು, ಹಬ್ಬಗಳು ಮತ್ತು ಸಾಹಿತಿಗಳು, ಈಗ DVG ಅವರ ಬಗ್ಗೆ, ಭೈರಪ್ಪನವ್ರ ಬಗೆಗೆ, ಈ ಥರ ಬೇರೆ ಬೇರೆ ವಿಷಯಗಳನ್ನೇ ಕುರಿತು ಅವಧಾನ ಮಾಡುವುದು, ಈ ರೀತಿಯಾಗಿ ಅವಧಾನವನ್ನೆಲ್ಲ ಬೆಳೆಸಿಕೊಂಡು ಬರುವುದು ಕೂಡ ಆಯಿತು. ಆ ಥರದ್ದು ನಡೆಯಿತು. ನಿಮ್ಮ ಉತ್ತರ ಕೇಳ್ತಾ ಇದ್ರೆ ನಿಮ್ಮ ಅವಧಾನ ಪ್ರದರ್ಶನಗಳಲ್ಲಿ ಕಲೆಯ, ಸಂಸ್ಕೃತಿಯ ಒಂದು ವಿಶ್ವಕೋಶವೇ ತೆರೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವೇನೋ ಅದನ್ನೆಲ್ಲ ಪರಂಪರೆಗೆ ಗಂಟು ಹಾಕಿ ಅದರ ಒಂದು ವಾರಸುದಾರರು ನಾವು ಅಂತ ಹೇಳ್ತೀವಿ. ಆದರೆ ಅದು ನಿಮ್ಮ ಮೂಲಕ ಹರಿದು ಬಂದಾಗ ಅದಕ್ಕೆ ಎಷ್ಟು ಹೊಸ ರಕ್ತ ತುಂಬಿದೆ ಅಂತ ಕೇಳುಗರೆ ಸೊಗಸಾಗಿ ಮನಗಾಣಬಹುದು. ನಿಮ್ಮ ಗುರುಗಳ ಯಾವ ಒಂದು ಆಶಯ, ಆಕಾಂಕ್ಷೆ ಆಗಿತ್ತೋ ಸಂಸ್ಕೃತಿ ಪ್ರಸಾರದ್ದು, ಅದು ಇಷ್ಟು ಚೆನ್ನಾಗಿ ಕೈಗೂಡಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಅವಧಾನಿಗಳೇ, ನೀವು ಉತ್ತರ ಕೊಡ್ತಾ ಶತಾವಧಾನದ ಬಗ್ಗೆ ಪ್ರಸ್ತಾವ ಮಾಡಿದ್ರಿ. ನಮ್ಮ ಕೇಳುಗರಿಗೆ, ನಿಮ್ಮ ಭಾಷಣಗಳ ಶ್ರೋತೃಗಳಿಗೂ ಕೂಡ ನೀವು ಶತಾವಧಾನಿ ಗಣೇಶ್ ಅಂತಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂಥವ್ರು. ಅದನ್ನು ಕುರಿತು ಸ್ವಲ್ಪ ಆಲೋಚನೆ ಮಾಡೋದಾದರೆ, ನೀವು ಇದುವರೆಗೂ ಅವಧಾನದ ಎಲ್ಲ ಪ್ರಕಾರಗಳಲ್ಲಿಯೂ ಪ್ರದರ್ಶನಗಳನ್ನ ನೀಡಿದ್ದೀರಿ. ದೇಶ ವಿದೇಶಗಳಲ್ಲಿ ಕಲೆ ನೆಲೆಯೂರುವುದಕ್ಕೆ ನೀವು ಕೃತ ಶ್ರಮರಾಗಿದ್ದೀರಿ. ಇದೆಲ್ಲವೂ ನಿಜ. ಆದರೆ ಶತಾವಧಾನಗಳನ್ನು ಮಾಡಬೇಕು ಅಂತ ನಿಮಗೆ ತೋರಿದ್ದು ಈ ಅಷ್ಟಾವಧಾನಗಳ ಒಂದು ಮುಂದುವರಿಕೆಯಾಗಿ ಅಂತಲೇ ಸಹಜವಾಗಿ ಭಾವಿಸಬಹುದಲ್ವೇ? ಇದುವರೆಗೂ ನೀವು 1300ಕ್ಕೂ ಹೆಚ್ಚು ಅಷ್ಟಾವಧಾನಗಳನ್ನು ಮಾಡಿದ್ದೀರಿ, 5 ಶತಾವಧಾನಗಳನ್ನು ಮಾಡಿದ್ದೀರಿ. ಇಲ್ಲಿ ಶತಾವಧಾನದ ಪ್ರಾತಿನಿಧಿಕ ಉದಾಹರಣೆಗಳಾಗಿ ನಾವು ಗಮನಿಸೋದಾದರೆ ನಿಮ್ಮ ಮೊದಲ ಶತಾವಧಾನದ ಅನುಭವ ಹೇಗಿತ್ತು ಅಂತ ತಿಳಿಸ್ಕೊಡ್ಬಹುದಾ? ಖಂಡಿತವಾಗಿ. ಏನಂದರೆ, ಈಗ ಅವಧಾನ ಯಾರಾದರೂ ಮಾಡ್ತೀವಿ ಅಂದರೆ ಪ್ರಶ್ನೆ ಕೇಳುವ ಪ್ರಚ್ಛಕ ವಿದ್ವಾಂಸರಿಗೆ ಕೊರತೆ ಇಲ್ಲ. ಹಿಂದೆ ಆಯೋಜಕರು ಸಾಕಷ್ಟು ಜನ ಇದ್ದರು, ಆದರೆ ಪ್ರಶ್ನೆ ಕೇಳುವವರು ಇರಲಿಲ್ಲ. ಅವರನ್ನೂ ಸಜ್ಜುಗೊಳಿಸಬೇಕಾದ ಅನಿವಾರ್ಯತೆ ಇತ್ತು. ಹಾಗಾಗಿ ಈ ರೀತಿಯಾದದ್ದು ಅವಧಾನ ಅಂತ ಮಹಾವಿದ್ವಾಂಸರೇ, ರಾಜಗೋಪಾಲಾಚಾರ್ಯರಂಥವ್ರು, ಇಷ್ಟು ದೊಡ್ಡ ವಿದ್ವಾಂಸರು, ಉಡುಪಿಯ ಮಠಪಾಡಿಯವರು, ಈ ಥರದವ್ರಿಗೆಲ್ಲರಿಗೂ ಹೇಳಬೇಕಾಗ್ತಿತ್ತು ಸಮಸ್ಯೆ ಹೀಗೆ, ದತ್ತಪದ ಹೀಗೆ, ನಿಷೇಧಾಕ್ಷರ ಹೀಗೆ ಅಂತೆಲ್ಲ. ಆಮೇಲೆ ಅವರು ಸನ್ನದ್ಧರಾಗಿ ಬರ್ತಾ ಇದ್ರು. ಹೀಗೆ ಪ್ರಚ್ಛಕರನ್ನ ಒಂದು ಕಡೆ ತಯಾರು ಮಾಡೋದು, ಮತ್ತು ಆಯೋಜಕರಿಗೆ ಇದು ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಇದು ನೃತ್ಯವಾ, ಇದು ಸಂಗೀತವಾ, ದೇವಸ್ಥಾನದಲ್ಲಿ ಮಾಡೋ ಅಷ್ಟಾವಧಾನ ಸೇವೆಯ ಅಂತಿದ್ದಾಗ ಅದು ಹಾಗಲ್ಲಪ್ಪ, ಇದು ಬೇರೆ ಕಲೆ, ಇದು ಸಾಹಿತ್ಯ ಕಲೆ, ಇದು 3 ಗಂಟೆಗಳಿಗೆ ಸಮಯ ಕೊಡಬೇಕಾಗುತ್ತದೆ, ಬೇರೆ ಯಾವುದರ ಜೊತೆ ಅಂಟಿಸಬಾರದು, ಈ ಥರದ್ದೆಲ್ಲ ಹೇಳಬೇಕಾಗ್ತಿತ್ತು. ಮತ್ತು ಎಷ್ಟೋ ಜನ ಇಲ್ಲಿ ಇಕ್ಕಟ್ಟು ತಿಳ್ಕೊಳ್ಳದೆ ಅದರ ಆಚೆಗೂ ಏನೇನೋ ಪ್ರಶ್ನೆ ಕೇಳ್ತಾ ಇದ್ರು. ಅಲ್ಲ, ಇದಕ್ಕೊಂದು ಚೌಕಟ್ಟಿದೆ, ಹಾಗೆ ಯಾವುದನ್ನೂ ಕೇಳಬಹುದು, ಹೇಳುವವರಿಗೆ ತಾನೇ ಬಾಧೆ ಬರ್ತಕ್ಕಂಥದ್ದು ಅಂತ ಈ ಥರದ್ದೆಲ್ಲ ಮಾಡುವಾಗ ಈ ಕಲೆಗೆ ಕೊರತೆ ಆಗಬಾರ್ದು, ನಮ್ಮ ಮಿತಿ ಕಲೆಯ ಮಿತಿ ಆಗಬಾರ್ದು ಅಂತ ಮುಳ್ಳಿನ ಮೇಲೆ ನಡೆದಂತೆ, ತಂತಿಯ ಮೇಲೆ ನಡೆದಂತೆ ಕಷ್ಟದ ಕೆಲಸ ಆಗಿತ್ತು. ಹೀಗೆ ಮಾಡುವಾಗ ಅಷ್ಟಾವಧಾನವನ್ನೇ ಮಾಡಿಸುವುದಕ್ಕೆ ಕಷ್ಟ ಆಗ್ತಿರುವಾಗ ಶತಾವಧಾನಕ್ಕೆ ಹೇಗೆ? ಆದರೆ ನನಗೆ ಮೊದಲಿಂದಲೂ ಅಪೇಕ್ಷೆ ಇತ್ತು ಶತಾವಧಾನವನ್ನು ಮಾಡಲೇಬೇಕು ಅಂತ. ಅದು ನಾನು ಅಷ್ಟಾವಧಾನ 19 ವರ್ಷದಲ್ಲಿ ಮಾಡಿದೆ. ಕನಿಷ್ಠ 30 ವರ್ಷ ಆಗೋಕ್ಕೆ ಮುನ್ನವಾದರೂ ಶತಾವಧಾನ ಮಾಡಬೇಕು ಅಂತಿತ್ತು. ಹಾಗೆ ಅನುಕೂಲತೆ ಬಂದಿದ್ದಿದ್ರೆ ನಾನು ಇನ್ನೂ ಮುಂಚೆಯೇ ಮಾಡ್ತಾ ಇದ್ದೆ ಅನ್ಸತ್ತೆ. 20-22 ವರ್ಷಕ್ಕೆ ಮಾಡ್ತಾ ಇದ್ದೆ ಅವಧಾನ, ಶತಾವಧಾನವನ್ನು ಮಾಡ್ತಿದ್ದೆ. ಅಷ್ಟು ಉತ್ಸಾಹ ಇತ್ತು ನನಗಾಗ, ಧೈರ್ಯ, ಭಂಡ ಧೈರ್ಯ ಇತ್ತು, ಯಾವುದೇ ಅಂಜಿಕೆ ಇರಲಿಲ್ಲ, ವಿಮರ್ಶನ ಪ್ರಜ್ಞೆ ಬೆಳೆದಿರಲಿಲ್ಲ. ಅದು ಒಂದು ಮುಖ್ಯವಾದ ಕಾರಣ ಅನ್ಸುತ್ತೆ. ತುಂಬ ವಿಮರ್ಶನ ಪ್ರಜ್ಞೆ ಬಂದರೆ
ತತ್ಕ್ಷಣ ರಚನಾತ್ಮಕತೆ, ಸರ್ಜನಾತ್ಮಕತೆ ಕಡಿಮೆ ಆಗುತ್ತದೆ. ಕ್ರಿಟಿಸಿಸಮ್ ಈಸ್ ಕಾಂಟ್ರಸೆಪ್ಟಿವ್ ಆಫ್ ಕ್ರಿಯೇಟಿವಿಟಿ ಅಂತಾರಲ್ಲ, ಹಾಗಾಗ್ಬಿಡುತ್ತದೆ. ಆಗ ಆ ಥರ ಏನೂ ಇರಲಿಲ್ಲ. ಪ್ರೇಕ್ಷಕರು ಹೇಗೆ ಗಮನಿಸ್ತಾರೆ, ಏನು ನೋಡ್ತಾರೆ, ಇಂಥದ್ದು ಇಲ್ಲ. ಹಾಗಾಗಿ ಶತಾವಧಾನಕ್ಕೆ ಅಪೇಕ್ಷೆ ಪಟ್ಟಾಗ ಲಂಕಾ ಕೃಷ್ಣಮೂರ್ತಿಗಳು 100 ಜನ ಪ್ರೇಕ್ಷಕರು ಸಿಗುವುದು ಕಷ್ಟ, ಆದರೆ ಒಂದು 20 ಜನ ಇಟ್ಟುಕೊಂಡು ಒಬ್ಬೊಬ್ಬರು 5-5 ಪ್ರಶ್ನೆ ಕೇಳೋಣ ಅಂತ ಹಾಗೆ ಮಾಡಿಸಿದ್ದು. ಆಗ ಕಾವೇರಿಯ ಒಂದು ಕೋಲಾಹಲ ಆಗಿಬಿಟ್ಟು ಕರ್ಫ್ಯೂ ಆಗಿಬಿಡ್ತು ಬೆಂಗಳೂರಿನಲ್ಲಿ. ಅರೆ, ಭಾರತೀಯ ವಿದ್ಯಾಭವನದಲ್ಲಿ 91ನೇ ಇಸ್ವಿನಲ್ಲಿ ಅದು ನವೆಂಬರ್ ತಿಂಗಳಲ್ಲಿ ನಿಶ್ಚಯವಾಗಿತ್ತು ಕನ್ನಡದ ತಿಂಗಳಲ್ಲಿ ಮಾಡಬೇಕು ಅಂತ. ಸಮಸ್ಯೆ, ದತ್ತಪದ ಈ ಥರ ಎಲ್ಲ ಇಟ್ಕೊಂಡು ವೈವಿಧ್ಯವಾಗಿರಬೇಕು ಅಂತ. 12 ಸಂಸ್ಕೃತ ಸಮಸ್ಯೆ, 12 ಸಂಸ್ಕೃತ ದತ್ತಪದಿ, 12 ಕನ್ನಡ ಸಮಸ್ಯೆ, 12 ದತ್ತಪದಿ, ಮತ್ತು ಇನ್ನು 24 ವರ್ಣನೆಗಳು, ಮತ್ತು 8 ಚಿತ್ರಕವಿತೆ. ಆ ವರ್ಣನೆಗಳಲ್ಲಿ ಬೇರೆ 6 ಭಾಷೆಗಳನ್ನು ಸೇರಿಸ್ಕೊಳ್ಬೇಕು. ಪ್ರಾಕೃತ, ಪಾಲಿ, ತೆಲುಗು, ತಮಿಳು, ಇಂಗ್ಲಿಷ್, ಹಿಂದಿ, ಹೀಗೆ. ಒಟ್ಟಿನಲ್ಲಿ ಈ ಥರದ ಶತಾವಧಾನ ಆಗಿರಲಿಲ್ಲ ಎಲ್ಲಿಯೂ ಅನ್ನುವುದಿರಬೇಕು. ಆಗ ಆಯೋಜಕರು ನೀವು 3 ದಿವಸ ಮಾಡಬೇಕು ಅಂತೀರ ಶತಾವಧಾನವನ್ನು ಕ್ರಮವಾಗಿ. ಮನೆಗೆ ಹೋಗ್ಬಿಟ್ಟು ಪದ್ಯಗಳನ್ನೆಲ್ಲ ರಚನೆ ಮಾಡ್ಕೊಂಡು ಬಾಯ್ಪಾಠ ಮಾಡ್ಕೊಂಡು ಬಂದು ವೇದಿಕೆಯಲ್ಲಿ ಒಪ್ಪಿಸಿಬಿಟ್ರೆ ಹೇಗೆ, ಇದು ಕುಕ್ಕಡಪ್ಪ ಆಗುತ್ತೆ ಅಂತ ಆಕ್ಷೇಪ ಮಾಡಿದ್ರು. ಇದನ್ನು ಪ್ರಧಾನವಾಗಿ ಮಾಡಿದ್ದು ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿದ್ದ ನಮ್ಮ ಎಚ್ ಕೆ ರಂಗನಾಥ್ ಅವರು. ಅವ್ರಿಗೆ ನನ್ನ ಮೇಲೆ ಅಭಿಮಾನ, ಅಪಖ್ಯಾತಿ ಬರಬಾರದು ಅಂತ ಕಾಳಜಿ. ಹೀಗಾಗಿ ನೀವು ಯಾರ ಬಾಯಿಗೂ ಸಿಲುಕದಂತೆ ಇರಬೇಕು ಅಂತ ಆಯಿತು. ಅದಕ್ಕೇನಂತೆ ಅಂತ ಬೆಳಗ್ಗೆ 9ರಿಂದ ರಾತ್ರಿ 9 ಅಂತ 12 ಗಂಟೆ ಅವಧಿನಲ್ಲಿ ಇಟ್ಕೊಂಡು ಮಾಡಿದ್ದಾಯಿತು. ಅವತ್ತು ಬಸ್ಸುಗಳು ಇರಲಿಲ್ಲ, ಆಟೋಗಳು ಇರಲಿಲ್ಲ. ಅವಧಾನ ಮಾಡಬೇಕು, ಶತಾವಧಾನ. ನಾನು ಮನೆಯಿಂದ ನಡ್ಕೊಂಡು ಬಂದಿದ್ದೀನಿ. ರಾಜಾಜಿನಗರದಿಂದ 8 ಗಂಟೆಗೆ ಹೊರಟು 9 ಗಂಟೆ ಅಷ್ಟೊತ್ತಿಗೆ ಭಾರತೀಯ ವಿದ್ಯಾಭವನಕ್ಕೆ ಬಂದಿದೆ. ಪೃಚ್ಛಕರು ಪಾಪ ಹಾಗೂ ಹೀಗೂ ಕಷ್ಟಪಟ್ಟು ಬಂದರು. ಬಂದವರು ಕೆನಲ್ ಪ್ರಶ್ನೆಗಳು ಕೇಳಿಸೋಕೆ ಶುರು ಮಾಡಿದ್ರು. ವಹಿಸಲ್ ನಿಂದನಿದಂ ನಿಬಂಧನ ಶತ ಪ್ರಸ್ತಾರ ವಿಸ್ತಾರಮಂ ಬಹುಭಾರೋದ್ಯಮ ಮೆಂದುದಂ ಶತವಧಾನಾಧಾನ ಸಂಧಾನಮಂ ಸಹನೀಯಂ ಮಹನೀಯಮೆಂದು ಮಿಗೆಮನ್ ಮಾನಾವಧಾನಾವನಾಖ್ಯಮ ಎಂದು ಜಸಂಗೊಳ್ಳುವವಳಿಂದು ಬಂದು ಪೊರೆಯೋ ವಿದ್ಯಾರತಿ ಭಾರತಿ ಅಂತ ಪದ್ಯ ಹೇಳಿ, ಇದು ಮಹನೀಯವಾಗುತ್ತೆ, ಆಗಬೇಕು ಅನ್ನೋ ಆಸೆ ಇದ್ದರೂ ಸಹನೀಯವಾಗಾದರೂ ಆಗಲಿ ಪ್ರೇಕ್ಷಕರ ಪಾಲಿಗೆ ಅಂತ ಹಾಗೆ ಮಾಡಿ ಅದನ್ನು ನಾನು ಕನ್ನಡ ನಾಡಿಗಿಂದು ಗತವೈಭವಮಪ್ಪ ಶತಾವಧಾನ ಸಂಪನ್ನ ವಿಧಾನಮಂ, ಈ ಅವಧಾನ ಕನ್ನಡ ನಾಡಿಗೆ ಒಂದು ಹೊಸದಾಗಿ ಬರಲಿ ಅಂತ ಮಾಡ್ತಾ ಇರೋದಕ್ಕೆ ನನ್ನ ನಾಯ್ದ ಓ ಕನ್ನಡ ಮಾತೆ ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಮಣ್ಣಿಗೆ ಗಣೇಶತೆಯನಿತ್ತ ಕುಂಬರನ್ ಅಂದರೆ ಮಣ್ಣಿಗೆ ಗಣೇಶತ್ವವನ್ನು ಕೊಟ್ಟ ಕುಂಬಾರ ಕೊನೆಗೆ ಅದನ್ನು ನೀರಿಗೆ ಅರ್ಪಣೆ ಮಾಡ್ತಾನೆ. ಕೆರೆಯಿಂದ ಬಂದ ಮಣ್ಣು ಕೆರೆಗೆ ಅರ್ಪಿತವಾಗುವಂತೆ ತಾಯಿ ಕನ್ನಡ ತಾಯಿ ನಿನಗೆ ಅರ್ಪಣೆ ಅಂತ ಮಾಡಿದ್ದು ಅವಧಾನ. ಇದು ಮೊದಲನೇ ಶತಾವಧಾನದಲ್ಲಿ. 15 ದಿವಸದಲ್ಲಿ ಮತ್ತೊಂದು ಶತಾವಧಾನ ಮಾಡಿದೆ. ಅಲ್ಲಿ 10 ಜನ ದೊಡ್ಡ ವಿದ್ವದ್ರಸಿಕರನ್ನು ಇಟ್ಟುಕೊಂಡಿದ್ದಾಗಿತ್ತು. ನಮ್ಮ ಲಂಕಾ ಕೃಷ್ಣಮೂರ್ತಿಯವರು, ಕೆ ಕೃಷ್ಣಮೂರ್ತಿಯವರು ದೊಡ್ಡ ವಿದ್ವಾಂಸರು ಸಂಸ್ಕೃತ ಕನ್ನಡಗಳಲ್ಲಿ, ಮತ್ತು ರಂಗನಾಥ್ ಶರ್ಮರು, ಶಿವಲಿಂಗಯ್ಯನವರು, ಟಿ ಎನ್ ಪದ್ಮನಾಭನು, ಟಿ ಕೇಶವ ಭಟ್ರು, ಇಂಥ ದೊಡ್ಡ ಹಳಗನ್ನಡ ಸಂಸ್ಕೃತ ವಿದ್ವಾಂಸರು 10 ವಸ್ತು ಕೊಡೋದು. ಒಂದೊಂದು ವಸ್ತುವಿನ ಮೇಲೂ 10-12 ಪದ್ಯಗಳನ್ನು ಹೇಳಿ 108 ಪದ್ಯಗಳನ್ನು ಪೂರ್ತಿ ರಚನೆ ಮಾಡಿ ಅವತ್ತೇ ಅದನ್ನು ಧಾರಣದಲ್ಲಿ ಹೇಳಿಬಿಡಬೇಕು. ಒಂದೊಂದು ವಸ್ತುವಿನ ಮೇಲೆ 10 ಪದ್ಯ. ಈಗ ಪ್ರವಾಸದ ಮೇಲೆ 10 ಪದ್ಯಗಳು, ಮತ್ತು ಇದ್ರಿಗೆ ಅಶ್ವತ್ಥ ಕಟ್ಟೆ ಮೇಲೆ 10 ಪದ್ಯಗಳು. ಈ ರೀತಿಯಾಗಿ 10 ಪದ್ಯಗಳು ಅಲ್ಲಿ ಪ್ರತಿಯೊಂದು ರಸಾವಹ ಅಲಂಕಾರ ಆಗಿರಬೇಕು ಅಂತ ಮಾಡಿದ್ದಾಗಿತ್ತು. ಹೀಗೆ ಈ ಥರದ ಸವಾಲುಗಳನ್ನು ಎದುರಿಸಿಕೊಂಡು ಮಾಡಬೇಕು ಅನ್ನೋದು ಆ ಮೊದಲ 2 ಅವಧಾನಗಳದು. ಆಮೇಲೆ ಮುಂದಿನ ಅವಧಾನವೂ ಹಾಗೇನೆ 4 ಬೇರೆ ಭಾಷೆ, ಸಂಸ್ಕೃತ, ಪ್ರಾಕೃತ, ತೆಲುಗು ಮತ್ತು ಕನ್ನಡ, ಒಂದೊಂದರೊಳಗೂ 25 ಹಾಗಿಟ್ಕೊಂಡು ಒಟ್ಟು 108 ಪದ್ಯಗಳು ಇಟ್ಕೊಂಡು ಮಾಡಿದ್ದು. ಆಮೇಲೆ ಸಂಪೂರ್ಣ ಸಂಸ್ಕೃತದಲ್ಲೇನೆ ಮಾಡಿದ್ದಾಗಿತ್ತು. ಅದು 1 ವರ್ಷ ಆದಮೇಲೆ ಇವೆರಡನ್ನೂ ಮಾಡಿದ್ದು. ಅದಾದಮೇಲೆ ಸಂಪೂರ್ಣ ಕನ್ನಡದಲ್ಲೇ ಇರಬೇಕು ಅಂತ ಮಾಡಿದ್ದು 5ನೇದಾಯಿತು. ಹೀಗೆ ಒಂದೊಂದು ಅವಧಾನವೂ ಬೇರೆ ಬೇರೆ ಥರ ಇರಬೇಕು. ಮತ್ತು ಕನ್ನಡದ ಅವಧಾನಕ್ಕೆ ಅಪ್ರಸ್ತುತ ಪ್ರಸಂಗ, ಕಾವ್ಯವಾಚನ, ಸಂಖ್ಯಾಬಂಧ ಈ ಥರದ ವಿಕ್ಷೇಪಗಳನ್ನು ಇಟ್ಕೊಂಡಿದ್ದಾಗಿತ್ತು. ಇವಕ್ಕೆ ಮುನ್ನ 4ಕ್ಕೆ ಇರಲಿಲ್ಲ ಡಿಸ್ಟ್ರಾಕ್ಷನ್ಸು. ಇದಕ್ಕೆ ಆ ಡಿಸ್ಟ್ರಾಕ್ಷನ್ಸು ಇರಬೇಕು ಅಂತ ಮಾಡಿದ್ದಾಗಿತ್ತು. ಮುನ್ನ ಮಾಡಿದ್ದೆಲ್ಲವೂ ಕೂಡ ಒಂದೊಂದು ದಿವಸದ್ದು 2 ದಿವಸದ್ದಾಗಿತ್ತು. ಇದನ್ನು 3 ದಿವಸ ಆ ಎಲ್ಲ ಹಂಗಾಮಗಳು ಇದ್ದು ಮಾಡಬೇಕು ಅಂತ ಮಾಡಿದ್ದು. ಒಟ್ಟಿನಲ್ಲಿ ತಾತ್ಪರ್ಯ ಏನಂದರೆ, ನಮ್ಮ ನಾಡು ಕನ್ನಡ ನಾಡು ಅವಧಾನಕ್ಕೆ ತವರಾಗಿದ್ದು, ಸಂಖ್ಯೆಯಿಂದ ಇಲ್ಲದೇ ಇದ್ದರೂ ಗುಣದಿಂದಲಾದರೂ ಹೆಚ್ಚಿನದನ್ನು ಕೊಡಬೇಕು ಅನ್ನುವಂಥ ಹಪಹಪಿ ಪ್ರಯತ್ನ ಅಷ್ಟೇ. ಪರೀಕ್ಷೆ ಕಾಲನಿಗೆ ಸಹೃದಯರಿಗೆ ಬಿಟ್ಟಿದ್ದು. ಪರೀಕ್ಷೆ ಏನೋ ನಡೆದಿದೆ, ಅದಕ್ಕೆ ಕಾಲ ಇಷ್ಟು ವರ್ಷಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವೇನೋ ಅದು ಸಹನೀಯ ಆದರೆ ಸಾಕು ಅಂತ ಹೇಳಿದ್ರಿ, ಅದು ಕಮನೀಯವೂ ಆಗಿದೆ, ಮಹನೀಯವೂ ಆಗಿದೆ ಅಂತ ಹೇಳಿದ್ರೆ ನಮ್ಮ ಕೇಳುಗರೆಲ್ಲರೂ ಕೂಡ ನನ್ನ ಜೊತೆ ದನಿಗೂಡಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅವಧಾನಗಳು ನಿಜಕ್ಕೂ ಸರಸ್ವತಿ ಕಂಠಾಭರಣಗಳೇ ಆಗಿವೆ ಅಂತ ನಾವು ಭಾವಿಸಬಹುದು. ಇನ್ನು ನಮ್ಮ ಸಂವಾದದ ಸಂದರ್ಶನದ ಮುಂದಿನ ಮಜಲಿಗೆ ತೆರಳಿದ್ರೆ, ಅವಧಾನ ನಿಮ್ಮ ಸಾಹಿತ್ಯಕ ಸಾರಸ್ವತ ಯೋಗದಾನದ
ಒಂದು ಪ್ರಮುಖವಾದ ಮುಖ ಅಂತ ನಾವು ಅಂದುಕೊಳ್ಬಹುದು. ಬೇರೆ ಬೇರೆ ಕಲಾ ಪ್ರಕಾರಗಳಿಗೂ ಕೂಡ ನೀವು ಅವುಗಳಲ್ಲಿಯೂ ದುಡಿದು ನಿಮ್ಮದೇ ಆದಂತಹ ಯೋಗದಾನವನ್ನು ಕೊಟ್ಟಿದ್ದೀರಿ. ಕಾವ್ಯ ಚಿತ್ರ ಎಂಬ ಬಹಳ ವಿಶಿಷ್ಟವಾದ ಒಂದು ಕಲಾ ಪ್ರಕಾರವನ್ನು ನೀವೇ ರೂಪಿಸಿದಿರಿ ಅಂತ ಹೇಳಿದ್ರೆ ಕೂಡ ಅದು ತಪ್ಪಾಗಲಾರದು. ಇದು ಕೂಡ ಆಗಿಂದಾಗೆ ರೂಪುಗೊಳ್ಳುವಂತಹ ಒಂದು ಆಶು ಕಲೆ. ಇದನ್ನು ನೀವು BKS ವರ್ಮಾ ಅವರ ಜೊತೆ ಸಾಕಷ್ಟು ವೇದಿಕೆಗಳಲ್ಲಿ ಪ್ರದರ್ಶನವನ್ನು ಮಾಡಿದ್ದೀರಿ. ಆ ಏಕವ್ಯಕ್ತಿ ಅಥವಾ ಕಾವ್ಯಚಿತ್ರ ಪ್ರದರ್ಶನಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬಹುದಾ? ಖಂಡಿತವಾಗಿ. BKS ವರ್ಮಾ ಅವರು ಈಗ ನಮ್ಮೊಡನೆ ಇಲ್ಲ. ಅವರು ಕೀರ್ತಿಶೇಷರೇ ಆಗಿದ್ದಾರೆ. ಬರೀ ಅವರ ನೆನಪುಗಳು ಮಾತ್ರ ಇವೆ. ಮಹಾ ಕಲಾವಿದರು, ಮಹಾ ಪ್ರತಿಭಾಶಾಲಿ, ಮಹಾ ಸಹೃದಯ, ಅತ್ಯಂತ ನಮ್ರತೆ ಉಳ್ಳವರು. ಇವರ ಜೊತೆಗಲ್ಲದೆ ಶ್ರೀಯುತರಾದ ನೀರ್ನಳ್ಳಿ ಗಣಪತಿಯವರ ಜೊತೆಗೂ ಕೂಡ ನಾನು ಹಲವು ಕಾವ್ಯಚಿತ್ರ ಮತ್ತು ಕಾವ್ಯಚಿತ್ರ ಯಕ್ಷನೃತ್ಯ ಇವನ್ನೆಲ್ಲ ಕೂಡ ಮಾಡಿದ್ದೀನಿ. ಪುಣ್ಯವಶಾತ್ ಅವರು ನಮ್ಮ ಜೊತೆ ಇದ್ದಾರೆ, ಅದು ಒಂದು ಸಂತೋಷದ ಸಂಗತಿ. ಇನ್ನೂ ಕೆಲವರು ಕಲಾವಿದರ ಜೊತೆಗೂ ಮಾಡಿದ್ದಾಗಿದೆ. ಈ ಗೀತ ಮತ್ತು ನೃತ್ಯಗಳನ್ನು ಕಾವ್ಯಚಿತ್ರಗಳ ಜೊತೆಗೆ ಸೇರಿಸಿಕೊಂಡು 4 ಕಲೆಗಳನ್ನು ಒಟ್ಟಿಗೆ ತರೋದಾಯಿತು. ನನ್ನ ದೃಷ್ಟಿ ಏನೆಂದರೆ, ಭಾರತೀಯತೆ ಅಖಂಡವಾದದ್ದು. ಎನಿಥಿಂಗ್ which is universal, that is essentially Indian, and anything which is intrinsically Indian is obviously universal ಅಂತ. ವೈಶ್ವಿಕವಾದದ್ದು ನಿಜವಾಗಿ ಭಾರತೀಯತೆ ಸತ್ವ, ಮತ್ತು ಭಾರತೀಯತೆ ತತ್ವತಃ ವೈಶ್ವಿಕವಾದದ್ದು. ಹಾಗಾಗಿ ಸಮನ್ವಯ, ಸಮಾಹಾರ ದೃಷ್ಟಿ, ಅವಿರೋಧ ಇದು ಭಾರತೀಯತೆಯ ಮುಖ್ಯ ಲಕ್ಷಣ ಅಂತ. ಮತ್ತೆ ಆಶು ಅಂದರೆ ಅಲ್ಲಿಂದಲ್ಲಿಗೆ ಬರುವುದು, ಅದು ಬಹಳ ಮುಖ್ಯವಾದದ್ದು. ಭಾರತೀಯ ಪರಂಪರೆಯೇ ಅಂಥದ್ದು. ಹಾಗಾಗಿ ಯಾವತ್ತೂ ಅದು ಹಳಸಲಾಗದೇ ಇರತಕ್ಕಂಥದ್ದು. ಸಿದ್ಧ ಸಾಮಗ್ರಿಗಿಂತ ಸಾಧ್ಯ ಸಾಮಗ್ರಿ ಬಹಳ ದೊಡ್ಡದು ಅಂತ ಮೊದಲೇ ನೋಡಿದಿವಿ. ಈ ಎಲ್ಲ ಕಲೆಗಳು ಒಮ್ಮೆಲೆ ತಾವು ನಿರ್ಮಾಣ ಮಾಡ್ತಾ ಇರುವುದು ಕೂಡ ಆಸ್ವಾದ್ಯವಾಗುವಂತೆ ವೇದಿಕೆಗೆ ಬರಬೇಕು ಅಂತಿತ್ತು. ಚಿತ್ರ ಪೂರ್ತಿ ಬರೆದ ಮೇಲೆ ನೋಡುವಂತೆ ಇರುತ್ತೆ. ಆದರೆ ಚಿತ್ರ ಬರೆಯುವುದನ್ನೇ ನೋಡುವಂತೆ ಇದ್ದರೆ ಎಷ್ಟು ಚೆನ್ನ, ಮತ್ತು ಚಿತ್ರ ಬರೆಯುವುದೇ ಒಂದು ಕಲೆಯಾಗಿ ಒಂದು ಕಣ್ಣಿಗೆ ಹಬ್ಬವಾಗಿ ಕಂಡ್ರೆ ಎಷ್ಟು ಚೆನ್ನ. ನಮ್ಮ ವರ್ಮಾ ಅವರು ಆ ರೀತಿಯಾದಂಥ ಮಹಾಕಲಾವಿದರು. ಅವರ ಚಿತ್ರ ರಚನೆಯ ಕ್ರಮವನ್ನು ನೋಡಿದಾಗ ನನಗೆ ಈ ಕಲ್ಪನೆ ಬಂತು. ಸಂಗೀತದಲ್ಲಿ ಜುಗಲ್ಬಂದಿ ಅಂತ ಬಹಳ ಪ್ರಸಿದ್ಧ. ಹಿಂದೂಸ್ತಾನಿ, ಕರ್ನಾಟಕ ಎರಡರಲ್ಲೂ ಮಾಡ್ತಾರೆ. ವಾದ್ಯಗಳ ಜೊತೆ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೆ. ಇದೀಗ ಚಿತ್ರ ಮಾಧ್ಯಮಕ್ಕೆ ಮತ್ತು ಪದ್ಯ ಮಾಧ್ಯಮಕ್ಕೆ ಕೇಳಿದ ಪ್ರಶ್ನೆಗಳಿಗೆ ಅಲ್ಲಿಂದಲ್ಲಿಯೇ ಉತ್ತರ, ಮತ್ತು ನನ್ನ ಪ್ರಶ್ನೆಗಳಿಗೆ ಅವರ ಚಿತ್ರಗಳಿಗೆ ನನ್ನ ಪದ್ಯ, ಹೀಗೂ ಕೂಡ ಮಾಡುವಂಥದ್ದು ಅಂತ ಮಾಡಿದ್ದಾಯಿತು. ಅದು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಾದವು. ಇವಕ್ಕೆ ಗೀತ ನೃತ್ಯಗಳ ಆಯಾಮವನ್ನು ಸೇರಿಸಿದ್ದಾಯಿತು. ಮುಖ್ಯವಾಗಿ ನನ್ನ ಸಂಗೀತ ಗುರುಗಳು ನಾಗವಲ್ಲಿಯವರು ಬಂದು ಆಶುವಾಗಿ ಯಥೇಷ್ಟವಾದ ನಿಯಮಗಳಿಗೆ ತಕ್ಕಂತೆ ಯಾವ ರಾಗ, ಯಾವ ತಾಳ, ಯಾವ ಸ್ವರ ಬಿಡಬೇಕು, ಯಾವ ಸ್ವರ ಸೇರಿಸಬೇಕು, ಯಾವ ಎಡಪು ಇಡಬೇಕು, ಎಲ್ಲಕ್ಕೂ ಅವರು ಹಾಡ್ತಾ ಇದ್ರು, ಯಾರ ಪ್ರಶ್ನೆಗಳಿಗೂ ಕೂಡ. ಹಾಗೆ ನೃತ್ಯವನ್ನು ನಮ್ಮ ಶ್ರೀಧರ್ ಅವರು, ನಿರುಪಮಾ ರಾಜೇಂದ್ರ ಅವರು, ಸುಂದರಿ ಸಂತಾನಮ್ಮ ಅವರು, ಇನ್ನು ಅನೇಕರು ನೃತ್ಯವನ್ನು ಮಾಡಿದ್ರು. ಶೋಭಾ ಶಶಿಕುಮಾರ್ ಅವರು ಎಲ್ಲರೂ ಕೂಡ. ಅಂದರೆ ಭಾರತೀಯ ಕಲೆಯ ಒಂದು ರಚನಾತ್ಮಕ ರೂಪ ವೇದಿಕೆಯ ಮೇಲೆ ಗೊತ್ತಾಗಬೇಕು ಅಂತ. ಯಾಕೆಂದರೆ ಮನೆಯಲ್ಲಿ ಎಲ್ಲರೂ ತಯಾರು ಮಾಡ್ಕೊಂಡು ಬಂದರೆ ಅಚ್ಚುಕಟ್ಟುತನ ಇರುತ್ತದೆ. ಆಗಿಂದಾಗಲೇ ಆದಾಗ ಅದಕ್ಕೊಂದು ಸ್ವಾರಸ್ಯ ಇರುತ್ತೆ. ಒಬ್ಬ ಬಂಧುಗಳ ಮನೆಗೆ ಹೋಗಿ ನಾವು ರಿಹರ್ಸ್ ಮಾಡಿ ಮಾತಾಡಿದರೆ ಏನು ಸೊಗಸು. ಅಲ್ಲಿ ಹೋಗಿ ಆಗಿಂದಾಗೆ ಸರಸವಾಗಿ ಮಾತಾಡಬೇಕು. ಎಲ್ಲರೂ ಹೋಗಿ ತೋಟದಲ್ಲಿ ಕೂತು ಅಲ್ಲಿ ಸಿಗುವಂಥ ಪದಾರ್ಥಗಳಲ್ಲಿ ಒಂದಿಷ್ಟು ಅಡುಗೆ ಮಾಡಿಕೊಂಡು ತಿಂದು ಬರಬೇಕು. ನಮ್ಮ ವನಭೋಜನ, ಧಾತ್ರಿ ಹವನ ಹೀಗಿತ್ತು. ಅಂದರೆ ನಮ್ಮ ಜಾನಪದರ ಜೀವನದಲ್ಲಿ ಆ ಕ್ಷಣದಲ್ಲಿ ಹುಟ್ಟಿ ಆ ಕ್ಷಣದಲ್ಲಿ ಬೆಳೆದ ಆಸ್ವಾದ ಮಾಡ್ತಾ ಇದ್ರು. ಅಲ್ಲೇ ಪದ ಕಟ್ಟಿ ಹಾಡ್ತಾ ಇದ್ರಲ್ಲ. ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂದ್ರೆ ಹೀಗೆ ಇದು ಬರಬೇಕು ಅಂತಿತ್ತು. ಪುಣ್ಯವಶಾತ್ ಅದಕ್ಕೂ ಒಳ್ಳೆಯ ಪ್ರತಿಸ್ಪಂದ ಸಿಕ್ತು. ಇಂಥದ್ದು ದೊಡ್ಡ ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಅನೇಕ ಕಲಾ ಪ್ರಕಾರಗಳ ಬಗ್ಗೆ ನೀವು ಕೆಲಸವನ್ನು ಮಾಡ್ತಾ ನಮ್ಮ ಕನ್ನಡ ನಾಡಿನ ವಿಶಿಷ್ಟವಾದ ರಂಗಭೂಮಿ ಅದು ಯಕ್ಷಗಾನ, ಅದರಲ್ಲೂ ಕೂಡ ನೀವು ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ. ಒಂದು ಸ್ವಾರಸ್ಯ ಅಂತ ಹೇಳಿದ್ರೆ, ನೀವು ಹಳೆ ಮೈಸೂರು ಪ್ರಾಂತದವರು, ಕರಾವಳಿ ಕಡೆ ಹೆಚ್ಚಾಗಿ ನೆಲೆಯೂರಿರುವಂಥದ್ದು ಯಕ್ಷಗಾನ. ನಿಮಗೆ ಅದರ ಬಗ್ಗೆ ಕೆಲಸ ಮಾಡಬೇಕು ಅಂತ ಹೇಗೆ ಸ್ಫೂರ್ತಿ ಬಂತು, ಆಸಕ್ತಿ ಬಂತು? ಯಾಕೆ ಅಂತ ಹೇಳಿದ್ರೆ, ನೀವು ಅಲ್ಲಿಯೂ ಕೂಡ ಏಕವ್ಯಕ್ತಿ ಯಕ್ಷಗಾನ ಎಂಬ ವಿಶಿಷ್ಟವಾದ ರೂಪಕ ಪ್ರಕಾರವನ್ನೇ, ರಂಗ ಪ್ರಯೋಗ ಪ್ರಕಾರವನ್ನೇ ಬೆಳೆಸಿದ್ದೀರಿ. ಮತ್ತೆ ಅದಕ್ಕೆ ಹೊಸದಾದ ಆಯಾಮಗಳನ್ನು ಕೂಡ ಜೋಡಿಸಿದ್ದೀರಿ. ಆ ಪ್ರಯೋಗಗಳಲ್ಲಿ ನಿಮಗೆ ಜೊತೆಗಾದಂತಹ ಕಲಾವಿದರು, ಅಲ್ಲಿ ಎದುರಾಗ್ತಾ ಇದ್ದಂತಹ ಪ್ರಶ್ನೆಗಳು, ಅದು ಮೂಡಿಸಿದಂತಹ ಪರಿಣಾಮ, ಇವುಗಳನ್ನು ಸ್ವಲ್ಪ ವಿವರಿಸಬಹುದಾ ದಯವಿಟ್ಟು? ಅವಶ್ಯವಾಗಿ. ನಾನು ಮೊದಲೇ ಹೇಳಿದಂತೆ ಕಲೆಗಳಲ್ಲಿ ನನಗೆ ಮೊದಲಿಂದಲೂ ಪ್ರೀತಿ ಇತ್ತು. ಮತ್ತೆ ಪ್ರತಿಯೊಂದು ಕಲೆಯೂ ಮತ್ತೊಂದರ ಜೊತೆಗೆ ಪೂರಕವಾಗಿರತಕ್ಕಂಥದ್ದು. ನಮ್ಮ ನಾಟ್ಯಶಾಸ್ತ್ರ ಭರತ ಮಹರ್ಷಿ ಬರೆದದ್ದು ಎಲ್ಲ ಕಲೆಗಳ ಒಂದು ವಿಶ್ವಕೋಶ. ಭಾರತೀಯತೆಯ ಲಕ್ಷಣ ಏನೆಂದರೆ, ಅದು ಯಾವುದ್ರೊಳಗೂ ಮಿಕ್ಕಿದ್ದೆಲ್ಲವೂ ಸೇರಿಯೇ ಇರುತ್ತದೆ. ಒಂದು ಮರದ ಬೀಜದಲ್ಲಿ ಇಡೀ ಮರವೇ ಅಡಗಿರುವಂತೆ,
ಒಂದು ನವಿಲಿನ ಮೊಟ್ಟೆಯಲ್ಲಿ ನವಿಲಿನ ಎಲ್ಲ ಗರಿಗಳ ಬಣ್ಣವೂ ಸೇರಿರುವಂತೆ ಸಮಸ್ತ ಕಲೆಗಳು ಹಾಗೆ ಸೇರಿರುತ್ತವೆ, ಸಮಸ್ತ ಶಾಸ್ತ್ರಗಳು ಸೇರಿರುತ್ತವೆ. ಕಲೆಶಾಸ್ತ್ರಗಳಿಗೆ ವಿರೋಧವಿಲ್ಲ, ಒಂದು ಕಲೆಗೆ ಮತ್ತೊಂದು ಕಲೆ ಜೊತೆಗೆ ವಿರೋಧವಿಲ್ಲ. ಹಾಗಾಗಿ ನಮ್ಮಲ್ಲಿ ಒಂದು ಪರಂಪರೆಯೇ ಇದೆ, ಏಕಂ ಶಾಸ್ತ್ರ ಮಧೀಯಾನೋ ನಗಚ್ಚೇ ಶಾಸ್ತ್ರ ನಿರ್ಣಯಂ ಅಂತ. ಒಂದೇ ಶಾಸ್ತ್ರ ತಿಳಿದವನಿಗೆ ಆ ಶಾಸ್ತ್ರದಲ್ಲಿಯೂ ನಿಶ್ಚಿತವಾದ ಜ್ಞಾನ ಬರುವುದಿಲ್ಲ. ಅದೇ ರೀತಿ ಒಂದು ಕಲೆಯಲ್ಲಿ ಮಾತ್ರ ತಿಳುವಳಿಕೆ ಇದೆ ಎನ್ನುವನಿಗೆ ಆ ಕಲೆಯ ಶಕ್ತಿ ಸಾಮರ್ಥ್ಯಗಳು ಪೂರ್ಣ ಪರಿಚಯವೂ ಆಗುವುದಿಲ್ಲ. ಈ ಕಾಲದಲ್ಲಿ ಎಲ್ಲರೂ ದ್ವೀಪಗಳಾಗಿ ಪ್ರತ್ಯೇಕಗೊಂಡಿರುವಾಗ ಎಲ್ಲಕ್ಕೂ ಸಾಮರಸ್ಯ ಇದೆ, ಸಮನ್ವಯ ಇದೆ, ಒಂದರ ಸತ್ವ ಮತ್ತೊಂದರೊಳಗೆ ಕಾಣಿಸುತ್ತದೆ ಎನ್ನುವುದನ್ನು ನೋಡಬೇಕು. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಇದನ್ನೇ ನಾವು ನೋಡ್ತೀವಿ, ಮಾರ್ಕಂಡೇಯ ಮತ್ತು ವಜ್ರ ಮಹಾರಾಜನ ಸಂವಾದದಲ್ಲಿ. ಇದೆಲ್ಲ ಭಾವಗಳು ಮೊದಲಿಂದ ಇದ್ದಿದ್ದರಿಂದ ನನಗೆ ನಾಟ್ಯಶಾಸ್ತ್ರದಲ್ಲಿ ತುಂಬ ಆಸ್ಥೆ ಇತ್ತು. ವಿಶೇಷತಃ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಸಂಶೋಧನೆ, ಅವರ ನೃತ್ಯ ನನಗೆ ತುಂಬ ದೊಡ್ಡ ಪ್ರೇರಕವಾಗಿತ್ತು. ಆಗ ನಾಟ್ಯಶಾಸ್ತ್ರದ ಒಂದು ಜೀವತ್ ಪರಂಪರೆ ನಮ್ಮ ರಾಜ್ಯದಲ್ಲಿ ಯಕ್ಷಗಾನದಲ್ಲಿ ಕಾಣಿತು. ನಿಜ, ಕರಾವಳಿಯಲ್ಲಿ ಪಡವಲಪಾಯ ಅಂತ ಇದೆ, ಆದರೆ ಹಳೆ ಮೈಸೂರಿನಲ್ಲಿ ಅದನ್ನು ಮೂಡಲ್ಪಾಯ ಅಂತ ನಾವು ನೋಡ್ತೀವಿ. ಮತ್ತು ಇತ್ತ ಕಡೆ ಕೇಳಿಕೆ ಅಂತ ನಮ್ಮ ಕೋಲಾರದ ಕಡೆಯಲ್ಲಿ ಅದರದ್ದು ಮತ್ತೊಂದು ರೂಪ ಇದೆ. ಮೈಸೂರು ಆ ಕಡೆಗೆ ಹೋದರೆ ಪಿರಿಯಾಪಟ್ಟಣ ಆ ಕಡೆ ಘಟ್ಟದ ಕೋರೆ ಅಂತಿದೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ದೊಡ್ಡಾಟ, ಆಮೇಲೆ ಸಣ್ಣ ಆಟ, ಸಂಗ್ಯಾಬಾಳ್ಯ, ಕೃಷ್ಣ ಪಾರಿಜಾತ ಅಂತೆಲ್ಲ ಇವೆ. ಇವೆಲ್ಲ ಸಾಂಪ್ರದಾಯಿಕ ರಂಗಭೂಮಿಗಳು. ಎಲ್ಲವೂ ನಾಟ್ಯಶಾಸ್ತ್ರದ ಕೆಲವು ಅಂಶಗಳನ್ನು ಮೈಗೂಡಿಸಿಕೊಂಡಂತಹ ಜೀವದ್ ನಾಟ್ಯಶಾಸ್ತ್ರ ಪರಂಪರೆಯ ಮುಂದುವರಿಕೆಗಳು ಅಂತ ಇವೆ. ಅದರೊಳಗೆ ಯಕ್ಷಗಾನ ತೆಂಕು ಬಡಗು ಎರಡೂ ತಿಟ್ಟಿನಲ್ಲಿ ತುಂಬ ಚೆನ್ನಾದಂಥ ಬೆಳವಣಿಗೆ ಆಗಿದೆ. ನನಗೆ ಬಡಗು ತಿಟ್ಟಿನ ಪ್ರವೇಶ ಹೆಚ್ಚಾಯಿತು. ಅದಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತರ ಯಕ್ಷರಂಗದ ಪ್ರಯೋಗಗಳು ಕಾರಣವಾದವು. ಆಮೇಲೆ ನಾನು ಅವಧಾನಕ್ಕಾಗಿ ಕರಾವಳಿಯಲ್ಲಿ ಮಲೆನಾಡಲ್ಲಿ ತುಂಬ ಓಡಾಡ್ತಾ ಇದ್ನಲ್ಲ, ಹಾಗಾಗಿ ನನಗೆ ಯಕ್ಷಗಾನದ ಮೇಲೆ ಆಸಕ್ತಿ ಬಂತು. ನನಗೆ ಎಲ್ಲಿಯೂ ನಮ್ಮ ಪರಂಪರೆ ಇತ್ತು ಅನ್ನುವಂತೆ ಯಾವುದೋ ಗ್ರಂಥಗಳಲ್ಲಿ ಸೇರಿವೆ, ರೆಕಾರ್ಡ್ಗಳಲ್ಲಿ ಸೇರಿವೆ ಅಂತಲ್ಲದೆ ಬದುಕಿದೆಯಾ ಅಂತ ನೋಡಬೇಕು ಅಂತ. ಪುಸ್ತಕಗಳಲ್ಲಿ ಎಷ್ಟಿದ್ದೇನು ಪ್ರಯೋಜನ, ಅದು ಲೈಬ್ರರಿ ಸಾಮಗ್ರಿ ಆಗುತ್ತದೆ. ಹಾಗಲ್ಲದೆ ಬದುಕಿರಬೇಕು. ನಮ್ಮ ರಾಘವಾಂಕ ಹೇಳ್ತಾನಲ್ಲ, ನೆಟ್ಟಕಲ್ಲಂತ ಆಗದೆ ಎಳೆಯೊಳಗೆ ಓಡಾಡುವ ಶಾಸನದಂತೆ ಆಗಬೇಕು ಅಂತ. ಹೀಗಾಗಬೇಕು ಅಂತಂದರೆ ಬದುಕಿದೆ ಎಲ್ಲಿ ನಮ್ಮ ನಾಟ್ಯಶಾಸ್ತ್ರ ಅಂದರೆ ಯಕ್ಷಗಾನ ಅಂತ ಗೊತ್ತಾಯಿತು. ಹಾಗಾಗಿ ಅದಕ್ಕೆ ಇನ್ನೂ ಹೊಸ ಹೊಸ ಆಯಾಮಗಳನ್ನು ಪಡೆಯಬಲ್ಲಂಥ ಶಕ್ತಿ ಇದೆ, ತಾಳಬಲ್ಲಂಥ ಕಸುವಿದೆ ಅಂತ ಗೊತ್ತಾಯಿತು. ಮತ್ತು ಅದನ್ನು ಇನ್ನಷ್ಟು ಪರಿಷ್ಕಾರವಾಗಿ ಮಾಡಬೇಕು ಅಂತಂದರೆ ಒಬ್ಬರಿಂದ ಶುರು ಮಾಡೋಣ, ಅದು ಸೋಲೋ ಡಾನ್ಸ್ ಅಂತ ಕರೀತಾರಲ್ಲ, ಆ ರೀತಿಯಾಗಿ ನಾಟ್ಯ ಪದ್ಧತಿಯ ಯಕ್ಷಗಾನದಿಂದ ನೃತ್ಯ ಪದ್ಧತಿ ಒಂದನ್ನು ಹೊರಗೆ ತೆಗಿಬೇಕು ಅಂತ. ಆಂಧ್ರದಲ್ಲಿ ಕೂಚಿಪುಡಿ ಭಾಗವತ ಮೇಳ ಅದು ಯಕ್ಷಗಾನವೇ ಆಗಿದ್ದು. ಅಲ್ಲಿ ನೃತ್ಯ ಪದ್ಧತಿ ಹೇಗೆ ಸೋಲೋ ಅಂತೀವಲ್ಲ, ಆ ರೀತಿಯಾಗಿ ಏಕ ವ್ಯಕ್ತಿ ಅಂತಂದರೆ ಅಲ್ಲಿ ಅದನ್ನು ಏಕಹಾರ್ಯ ಅಂತ ನಾಟ್ಯಶಾಸ್ತ್ರ ಹೇಳ್ತದೆ. ಬಹುಹಾರ್ಯ ಅನೇಕರು ಮಾಡುವಂಥದ್ದು, ಏಕಹಾರ್ಯ ಒಬ್ಬರು ಮಾಡುವಂಥದ್ದು ಆಗಬೇಕು ಅಂತ. ಅದಕ್ಕೆ ಒದಗಿ ಬಂದವರು ನನ್ನ ಆತ್ಮೀಯ ಮಿತ್ರರು ಶ್ರೀಯುತ ಮಂಟಪ ಪ್ರಭಾಕರ್ ಉಪಾಧ್ಯಾಯರಿಂದ ಅದಾಯಿತು. ಅವರು ಸಾವಿರಾರು ಪ್ರದರ್ಶನಗಳನ್ನು ಅದರೊಳಗೆ ಕೊಟ್ಟರು. ಆಮೇಲೆ ಯುಗಳ ಯಕ್ಷಗಾನ ಅಂತ ಇಬ್ಬರನ್ನು ಸೇರಿಸ್ಕೊಂಡು ಮಾಡಿದೆ. ಆಗ ನಮ್ಮ ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಅವರು ತುಂಬ ಒತ್ತಾಸೆಯನ್ನು ಕೊಟ್ಟರು. ಇಡೀ ಒಂದು ಪ್ರಯೋಗವನ್ನು ಮಾಡಬೇಕು ಅಂತಿತ್ತು. ಒಂದು ಆಯಿತು, ಹಾಗೆ ಕೃಷ್ಣ ತುಲಾಭಾರವನ್ನು ಮಾಡಿದ್ದಾಯಿತು. ಅದೇ ರೀತಿ ಏಕವ್ಯಕ್ತಿ ತಾಳಮದ್ದಳೆಗೂ ಕೂಡ ನೀವು ಒಂದು ರೂಪಣವನ್ನು ಮಾಡಿ ಅದನ್ನು ನಮ್ಮ ಕೆರೆಹೊಂಡ ದಿವಾಕರ್ ಹೆಗಡೆ ಅವರು ಇದೇ ಆಕಾಶವಾಣಿಯಲ್ಲೇ ಕೆಲಸ ಮಾಡಿ ಈಗ ನಿವೃತ್ತರಾಗಿದ್ದವರು ಅವರು ಮುಂದುವರಿಸ್ತಿದ್ದಾರೆ ಅಲ್ವೇ? ಹೌದು ಹೌದು. ಮತ್ತು ಅವರ ಪ್ರತಿಭೆ ತುಂಬ ದೊಡ್ಡದಾದದ್ದು, ಅವರ ಅಂತರ್ದೃಷ್ಟಿ ಅಸಾಮಾನ್ಯವಾದದ್ದು. ನಾನು ಅವರನ್ನು ತಾಳಮದ್ದಲೆಯಲ್ಲಿ ಒಂದು ಮಹಾಕವಿತ್ವದ ಪದವಿಯನ್ನು ಪಡೆಯುವಂಥವರು ಅಂತಲೇ ಭಾವಿಸಿದ್ದೀನಿ. ಅಷ್ಟು ಅಂತರ್ದೃಷ್ಟಿಯಿಂದ ಪ್ರತಿಪಾತ್ರವನ್ನು, ಇತಿಹಾಸ ಪುರಾಣಗಳನ್ನು ಅವರು ಶೋಧನೆ ಮಾಡಿದ್ದಾರೆ. ಒಂದೊಂದು ಮಾತು ಕೂಡ ರಸಧ್ವನಿಯ ಪರಮ ನಿದರ್ಶನ ಅಂತ ಭಾವಿಸಿದ್ದೀನಿ. ಅವರಿಗೆ ಕೊಟ್ಟ ಸೂಚನೆ ಅವರೊಂದು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಅವರ ಕಲೆಗೆ ಮತ್ತು ಹೆಚ್ಚಿನ ವ್ಯಾಪ್ತಿ, ಗೌರವ, ಆದರಣೆ, ಅನುಸಂಧಾನ ಬರಬೇಕಾಗಿದೆ. ಅದರ ಬಗ್ಗೆ ಹಲವು ಸಂಶೋಧನೆಗಳು ನಡೆಯಬೇಕಾಗಿವೆ ಅಂತ ನಂಗೆ ಅನಿಸುತ್ತೆ. ಅವಶ್ಯವಾಗಿ ಅವಧಾನಿಗಳೇ, ಇಷ್ಟೊತ್ತು ಅನೇಕ ಕಲಾ ಪ್ರಕಾರಗಳ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಇನ್ನು ನೀವೇ ರಚಿಸಿರುವಂತಹ ಕಾವ್ಯಗಳು, ಸಾಹಿತ್ಯ ಕೃತಿಗಳು ಇದನ್ ಕುರಿತು ಮಾತನಾಡಬಹುದು. ಅದಕ್ಕೆ ಮುನ್ನ ಈ ಕಲಾ ಪ್ರದರ್ಶನಗಳಿಗೆ ನೀವು ನಮ್ಮ ನಾಡಿನ ಹಳ್ಳಿಗಳಲ್ಲಿ ಓಡಾಡಿದ್ದೀರಿ, ನಗರಗಳಲ್ಲಿ ಅಡ್ಡಾಡಿದ್ದೀರಿ, ರಾಷ್ಟ್ರದ ಮಟ್ಟದಲ್ಲಿಯೂ ಓಡಾಡಿದ್ದೀರಿ, ವಿದೇಶಗಳಿಗೆ ಹೋಗಿ ಬಂದಿದ್ದೀರಿ. ಆಗೆಲ್ಲ ನಿಮ್ಮ ಅನುಭವ ಹೇಗಿರ್ತಿತ್ತು? ಜನರಗಳ ನಡುವೆ ನೀವು ಒಡನಾಡ್ತಾ ಇದ್ದಾಗ ನಿಮ್ಮ ಕಲೆಯನ್ನು ರೂಪಿಸಿಕೊಳ್ಳೋದಕ್ಕೆ ಅದು ಯಾವ ಪಾತ್ರವನ್ನು ವಹಿಸ್ತು? ನನಗೆ ಮೊದಲಿಂದಲೂ ನಮ್ಮ ನಾಡಗೀತೆ ಭಾರತ ಜನನಿ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇಷ್ಟವಾದದ್ದು. ಅದನ್ನು ಪಿ ಶ್ರೀನಿವಾಸ್ ಅವರು ಬಹಳ ಮಧುರವಾಗಿ ಹಾಡಿದ್ರು, ಚಲನಚಿತ್ರ ಗೀತವಾಗಿ ಕಲ್ಯಾಣಿ ರಾಗದಲ್ಲಿ. ಅಷ್ಟು ಸುಂದರವಾದದ್ದು, ಶಾಲೆಯ ಕಾಲದಿಂದ ಕೇಳಿಕೊಂಡು ಹಾಡಿಕೊಂಡು ಬಂದದ್ದು. ಹಾಗೆ ಭಾರತ ಕನ್ನಡ ಮಾರ್ಗ ದೇಶಿ ಇವೆರಡೂ ಬೇರೆ ಅಲ್ಲ ಅಂತ.
ಹಾಗಾಗಿ ಸ್ವದೇಶ ವಿದೇಶ ಎಲ್ಲಿಯೂ ಕೂಡ ನಾನು ಕಂಡದ್ದು ಈ ಕಲೆ ಸೌಂದರ್ಯ, ಜೀವನ ಸೌಂದರ್ಯವನ್ನೇ. ಮತ್ತು ಹಾಗೆ ಮಾಡುವಾಗ ನನಗೆ ಗೊತ್ತಾಗಿದ್ದು ನಮ್ಮ ದೇಶದ ಶಕ್ತಿ ಇರುವುದು ಸಹಜವಾದ ನಮ್ಮ ಗ್ರಾಮ ಜೀವನದಲ್ಲಿ ಅಂತ. ಆ ಗ್ರಾಮ ಜೀವನದ ಮೇಲಿನ ಪ್ರೀತಿ ನಗರ ಜೀವನದ ಮೇಲೆ ಉಪೇಕ್ಷೆಯಾಗಲಿಲ್ಲ. ಗ್ರಾಮ ಜೀವನದ ಪ್ರೀತಿ ನಾನು ಅನೇಕ ವರ್ಷಗಳಿಂದ ಅನುಭವಿಸಿದ್ದನ್ನೇ ನಾನು ಅಗ್ರಾಮ್ಯಂ ಅಂತ ಒಂದು ಸಂಸ್ಕೃತ ಕಾವ್ಯವಾಗಿ ಮಾಡಿದೆ. ಹಾಗೆ ಬೆಂಗಳೂರು ನನ್ನ ಮನೋಬುದ್ಧಿಗಳನ್ನು ರೂಪಿಸಿದಂಥ ನಗರ ಇವತ್ತಿಗೂ ನನಗೆ ಆಶ್ರಯ ಕೊಟ್ಟಿದೆ. ಅದರ ಮೇಲಿನ ಕೃತಜ್ಞತೆಯಿಂದ ನಾನು ಋತುಕಲ್ಯಾಣಂ ಅಂತ ಬೆಂಗಳೂರಿನಲ್ಲಿ 6 ಋತುಗಳು ಹೇಗೆ ವರ್ತಿಸುತ್ತವೆ ಅಂತ, ಪರಿಸರ ಪ್ರಕೃತಿ ಅಂದರೆ ತುಂಬ ಇಷ್ಟವೇ ಇದ್ದಿದ್ದರಿಂದ ನಾನು ಮೊದಲು ಸಾಹಿತ್ಯವನ್ನು ಬರವಣಿಗೆ ಆರಂಭ ಮಾಡಿದ್ದೆ ಋತುಗಳ ಬಗ್ಗೆ ಪದ್ಯ ಬರೆದು. ಹಾಗಾಗಿ ಬೆಂಗಳೂರಿನಲ್ಲಿ ಋತುಗಳು ಹೇಗೆ ತೋರುತ್ತವೆ ಅಂತಲೇ ಋತುಕಲ್ಯಾಣಂ ಅಂತ ಬರೆದೆ. ಅಂದರೆ ನನಗೆ ನಮ್ಮ ದೇಶದ ಮೇಲೆ ತುಂಬ ಪ್ರೀತಿ ಇರೋದಕ್ಕೆ ಕಾರಣ ಏನಂದರೆ ಇಲ್ಲಿ ಪ್ರಕೃತಿ ಅಸಾಮಾನ್ಯವಾದದ್ದು. ಅಲ್ಲಿ ಪ್ರಾಣಿ ಪ್ರಕೃತಿ ಇರ್ಬೋದು, ಸಸ್ಯ ಪ್ರಕೃತಿ ಇರ್ಬೋದು, ಇದು ಅದ್ಭುತವಾದದ್ದು. ಮತ್ತು ಜನಜೀವನದ ವೈವಿಧ್ಯ, ಒಂದೊಂದು 50 ಕಿಲೋಮೀಟರ್ಗಳಿಗೆ ಒಂದೊಂದು ಬಗೆಯ ಭಾಷೆ, ಒಂದೊಂದು ಬಗೆಯ ಊಟ, ಒಂದೊಂದು ಬಗೆಯ ವೇಷ ಇರುತ್ತದೆ. ಯಾವುದೂ ವಿರೋಧವಲ್ಲ. ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಅಲ್ಲ, ಯೂನಿಟಿ ಆ್ಯಂಡ್ ವೆರೈಟಿ ಅಂತ ಪದ್ಮ ಸುಬ್ರಹ್ಮಣ್ಯಂ ಅವರು ಹೇಳ್ತಾರೆ. ಅದು ಈ ಒಂದು ಋಣಪ್ರಜ್ಞೆ ಗಾಢವಾಗಿ ಕಾಡಿದ್ರಿಂದ ಇವುಗಳನ್ನು ಕಂಡು ವರ್ಣಿಸೋದಕ್ಕೇನೆ ಸಾಹಿತ್ಯವನ್ನು ಇಟ್ಕೊಂಡಿದ್ದು. ಮತ್ತು ಇವುಗಳನ್ನು ಶಾಸ್ತ್ರೀಯವಾಗಿ ಸಮರ್ಥಿಸೋದಕ್ಕೆ, ಇವುಗಳನ್ನು ವಿಶ್ಲೇಷಿಸೋದಕ್ಕೆ ಅಂತ ಶಾಸ್ತ್ರದ ರಚನೆ ಅಂತ ಕೈಗೊಂಡಿದ್ದು. ಹಾಗೆ ಮಾಡಿ ಹಲವಾರು ರಚನೆಗಳನ್ನು ನಡೆಸಿದ್ದೀನಿ. ಈ ಹಿನ್ನೆಲೆಯಲ್ಲಿ ನೀವು ಒಂದೆರಡು ಕಾವ್ಯಗಳ ಪ್ರಸ್ತಾವವನ್ನು ಮಾಡಿದ್ರಿ, ಅಗ್ರಾಮ್ಯಂ ಅಂತ. ಆ ಕಾವ್ಯಗಳ ಹೆಸರೇ ಎಷ್ಟು ಸೊಗಸಾಗಿದೆ ಅಂತ ಹೇಳಿದ್ರೆ, ಗ್ರಾಮ ಜೀವನ ಅದು ಯಾವಾಗಲೂ ಗ್ರಾಮ್ಯವಾಗಿರೋದಿಲ್ಲ, ಅದು ಅಗ್ಗವಾಗಿರೋದಿಲ್ಲ ಅಂತ ತೋರಿಸೋದಕ್ಕೆ ಅಗ್ರಾಮ್ಯಂ ಎಂಬ ಅಭಿಧಾನವನ್ನ ಇಟ್ಟಿದ್ದೀರಿ. ಇನ್ನು ಋತು ಕಲ್ಯಾಣಂ ನಮ್ಮ ಬೆಂಗಳೂರಿಗೆ, ನಮ್ಗೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ಕಾವ್ಯ. ಒಂದು ಚಂಪು ಕಾವ್ಯದ ರೀತಿಯಲ್ಲಿ ಅದನ್ನು ಸಂಸ್ಕೃತದಲ್ಲಿ ಬರೆದು ಭಾರತದಾದ್ಯಂತ ನಮ್ಮ ಒಂದು ನಾಡಿನ, ನಮ್ಮ ಒಂದು ನೆಲದ ಸಾಂಸ್ಕೃತಿಕ ವೈಶಿಷ್ಟ್ಯಗಳೆಲ್ಲವೂ ಕೂಡ ತಿಳಿಯುವಂತೆ ಮಾಡಿದ್ದೀರಿ. ಇನ್ನೂ ಹಲವಾರು ಕಾವ್ಯಗಳನ್ನು ನೀವು ಕನ್ನಡ ಮತ್ತು ಸಂಸ್ಕೃತ ಇದರಲ್ಲೆಲ್ಲ ರಚಿಸಿದ್ದೀರಿ. ಒಂದೆರಡರ ಬಗ್ಗೆ ನಾವು ಮೆಲುಕು ಹಾಕೋದಾದರೆ, ಪ್ರತಿಭಾದೂತ ಎಂಬ ಬಹಳ ವಿಶಿಷ್ಟವಾದ ಕಾವ್ಯವನ್ನು ನೀವು ಬರೆದಿದ್ದೀರಿ. ನಿಮಗೆ ದೂತ ಕಾವ್ಯಗಳು ಬಹಳ ಇಷ್ಟ ಅಂತ ತೋರುತ್ತೆ. ಅಗ್ನಿಂ ದೂತಂ ವೃಣೀಮಹೆ ಅಂತಲೇ ಮೊದಲು ಮಾಡಿಕೊಂಡು ನೀವು ಧೂಮದೂತ ಅಂತ ಒಂದು ವಿಡಂಬನ ಕಾವ್ಯದಿಂದ ಹಿಡಿದು ಪ್ರತಿಭೆಯನ್ನೇ ದೂತನಾಗಿ ಕಳಿಸುವಂತಹ ಅಥವಾ ದೂತಿಯಾಗಿ ಕಳಿಸುವಂತಹ ಕಾವ್ಯವನ್ನು ಕೂಡ ರಚಿಸಿದ್ದೀರಿ ಅಂತ. ಯಾಕೆ ಇಷ್ಟು ನಿಮಗೆ ಅಭಿಮಾನ ಈ ಸಾಹಿತ್ಯ ಪ್ರಕಾರದ ಬಗ್ಗೆ, ಮತ್ತು ಪ್ರತಿಭಾದೂತ ಆ ಕಾವ್ಯದ ವೈಶಿಷ್ಟ್ಯ ಏನು ತಿಳಿಸ್ಕೊಡಿ ದಯವಿಟ್ಟು. ನನಗೆ ಮೊದಲಿಂದಲೂ ಸಮನ್ವಯ ಬಹಳ ಇಷ್ಟವಾದದ್ದು. ಪ್ರಾಚೀನ, ನವೀನ, ನಗರ, ಗ್ರಾಮ, ಸಂಸ್ಕೃತ, ಕನ್ನಡ, ಮಾರ್ಗ, ದೇಶಿ ಇವೆರಡೂ ಬೇರೆ ಬೇರೆಯಲ್ಲ, ವಿರುದ್ಧವಲ್ಲ. ಮಾರ್ಗವನ್ನು ದೇಶಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ದೇಶಿಯಲ್ಲಿ ಮಾರ್ಗ ಬದುಕಬೇಕು. ಈ ರೀತಿಯಾಗಿ ಪ್ರತಿಯೊಂದು ದೇಶಿಯು ಮಾರ್ಗವಾಗುವುದರೊಳಗೆ ಸಾರ್ಥಕ್ಯ ಕಾಣುತ್ತದೆ, ಪ್ರತಿಯೊಂದು ಮಾರ್ಗವು ದೇಶಿಯಲ್ಲಿ ತನ್ನ ಅಭಿವ್ಯಕ್ತಿಯನ್ನು ತಾಳುತ್ತದೆ ಅಂತ ಈ ಥರದ ದೃಷ್ಟಿ. ಹಾಗಾಗಿಯೇ ನನಗೆ ಪ್ರಾಚೀನದಲ್ಲಿ ನವೀನವನ್ನು ಸಾಧಿಸಬೇಕು, ನವೀನದಲ್ಲಿ ಪ್ರಾಚೀನವನ್ನು. ನಾನು ಪ್ರಾಚೀನ ಛಂದಸ್ಸುಗಳನ್ನು, ಪ್ರಾಚೀನ ಭಾಷೆಯನ್ನು, ಪ್ರಾಚೀನ ಶೈಲಿಯನ್ನು ಬಳಸಿ ನವೀನ ಭಾವಗಳನ್ನು, ನವೀನ ಕಥೆಗಳನ್ನು ಹೇಳ್ತೀನಿ. ನಾನು ಧೂಮದೂತ ಕಾಳಿದಾಸನ ಮೇಘದೂತದ ದಾರಿಯಲ್ಲಿ, ಬೇಂದ್ರೆಯವರ ಮೇಘದೂತದ ಛಂದೋಗತಿಯಲ್ಲಿ ಬರೆದಂಥ ಒಂದು ವಿಡಂಬನ ಕಾವ್ಯ. ಇದು ಹೊಸಗನ್ನಡದಲ್ಲಿ ಬರೆದೆ. ಆದರೆ ಹಳಗನ್ನಡದಲ್ಲಿ ನಾನು ವಂಶೀಯ ಸಂದೇಶಂ ಅಂತ ಕೊಳಲಿನ ಮೂಲಕ ಕೃಷ್ಣನಿಗೆ ಕಳಿಸುವ ಸಂದೇಶ ಮಾಡಿದೆ. ನೀವು ಹೇಳಿದ ಪ್ರತಿಭಾದೂತ ಸಂಸ್ಕೃತದಲ್ಲಿ ಮಾಡಿದ್ದು. ಇವೆರಡು ಕನ್ನಡ ಆದರೆ ಇದು ಸಂಸ್ಕೃತ. ಕಾಳಿದಾಸನೇ ದೂತ ಕಾವ್ಯಗಳಿಗೆ ಮೊದಲು. ನಿಜ, ಅದಕ್ಕೆ ಮುಂಚೆ ವೇದದಲ್ಲಿಯೇ ಅಗ್ನಿದೂತ ಅಂತ ಬರುತ್ತದೆ, ರಾತ್ರಿ ದೂತಿ ಅಂತ ಬರುತ್ತದೆ. ಹನುಮಂತ ದೂತನಾಗಿದ್ದು, ಹಂಸ ದೂತವಾಗಿದ್ದೆಲ್ಲ ರಾಮಾಯಣ ಮಹಾಭಾರತಗಳಲ್ಲಿದೆ. ಆದರೆ ಕಾಳಿದಾಸ ಒಂದು ದೂತ ಕಾವ್ಯ ಮೇಘದೂತಂ ಅಂತ ಕೊಟ್ಟ. ನನಗದು ಹುಚ್ಚಿಡಿಸಿದಂಥ ಕಾವ್ಯ. ಈ ಋತುಗಳು ಮತ್ತು ದೌತ್ಯ ಇವೆರಡೂ ನನಗೆ ಬಹಳ ಮೊದಲಿಂದಲೂ ಆವರಿಸಿಕೊಂಡು ಬಂದವು. ಈ ಋತು, ದೌತ್ಯ ಇದೆರಡರ ಬಗ್ಗೆನೇ ಸಾಕಷ್ಟು ಬರವಣಿಗೆ ಮಾಡಿದ್ದೀನಿ. ಇವೆರಡನ್ನೂ ಮೊದಲಿಗೆ ಮಾಡಿದ ಕಾಳಿದಾಸನ ಬಗ್ಗೆ ಕಥೆ ಬರೆದಿದ್ದೀನಿ, ಕಾದಂಬರಿ ಬರಿತಾ ಇದ್ದೀನಿ, ಮತ್ತೆ ಕವಿತೆಗಳು ಬರೆದಿದ್ದೀನಿ, ಸಂಶೋಧನೆ ಬರೆದಿದ್ದೀನಿ, ಅನುವಾದ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅಷ್ಟು ಮಾಡಿದ್ರೂ ಇನ್ನೂ ಕಾಳಿದಾಸನ ಹುಚ್ಚು ಬಿಟ್ಟಿಲ್ಲ. ಎಲ್ಲ ಕಾಳಿದಾಸನ ದಾರಿಯಲ್ಲಿ ದೌತ್ಯವನ್ನು ಬರೆದ್ರು. ನಾನು ಕಾಳಿದಾಸನಿಗೆ ದೂತನನ್ನು ಕಳಿಸೋಣ ಅಂತ ಮಾಡಿದೆ. ಯಾಕೆಂದ್ರೆ ಅವನೇ ಈ ದೂತ ಕಾವ್ಯದ ಗಂಗೋತ್ತರಿ, ಅವನಿಗೆ ಕಳಿಸೋಣ. ಇದುವರೆಗೂ ಬಂದಂಥ ದೂತ ಕಾವ್ಯಗಳೆಲ್ಲ ದೇಶದಲ್ಲಿ ಸ್ಪೇಸ್, ಒಂದೂರಿಂದ ಮತ್ತೊಂದು ಊರಿಗೆ ಅಂತ. ಇದು ನಮ್ಮ ಕಾಲ 21ನೇ ಶತಮಾನದಿಂದ 4-5ನೇ ಶತಮಾನಕ್ಕೆ ಗುಪ್ತರ ಸುವರ್ಣ ಯುಗಕ್ಕೆ ಹೋಗಬೇಕು. ಹಾಗೆ ಹೋಗೋದಕ್ಕೆ ಯಾರಿಗೆ ಸಾಧ್ಯವಾಗುತ್ತೆ? ಪ್ರತಿಭೆಗೆ ಮಾತ್ರ ಸಾಧ್ಯವಾಗುತ್ತದೆ ಅಂತ ಪ್ರತಿಭೆಯನ್ನೇ ದೂತಿಯಾಗಿಟ್ಟುಕೊಂಡು ಪೂರ್ವ ಪ್ರಾತಿಭಂ ಅಂತ ಇಲ್ಲಿ ನಮಗೆ ಕಾಳಿದಾಸನನ್ನ ಅರ್ಥ ಮಾಡಿಕೊಡೋದೊಳಗೆ, ತಂದುಕೊಡೋದೊಳಗೆ ಯಾರೆಲ್ಲ ದುಡಿದಿದ್ದಾರೆ, ಕವಿಗಳು, ವಿಮರ್ಶಕರು, ಸಂಶೋಧಕರು, ವ್ಯಾಖ್ಯಾನಕಾರರು, ಅವರನ್ನೆಲ್ಲ ಮೀಟ್ ಮಾಡಿಕೊಂಡು ಕಾಲದಲ್ಲಿ ಹೋಗಿ ಅದು ಒಂಥರ ಟೈಮ್ ಮೆಷಿನಲ್ಲಿ ಪ್ರಯಾಣ ಮಾಡದಂತೆ ಅದರೊಳಗೆ ನಿಮ್ಮನ್ನು ಪ್ರಸ್ತಾವ ಮಾಡಿದ್ದೀನಿ. ನಿಮ್ಮಿಂದಲೇ ಶುರು ಮಾಡಿರೋದು ವಸ್ತುತಃ.
ಯಂಗೆಸ್ಟ್ ರೆಪ್ರೆಸೆಂಟೇಟಿವ್ ಆಫ್ ಮಾಡರ್ನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾಳಿದಾಸ. ಅಲ್ಲಿಂದ ಆರಂಭ ಮಾಡಿಕೊಂಡು ನಾನು ಬಾಣಭಟ್ಟನವರೆಗೂ ಹಿಂದಕ್ಕೆ ಹೋಗಿದ್ದೀನಿ. ಬಾಣಭಟ್ಟ ಪ್ರಾಚೀನರಲ್ಲಿ ಮೊದಲು ಕಾಳಿದಾಸನ ಉಲ್ಲೇಖ ಮಾಡ್ತಾನೆ. ಕನ್ನಡದಲ್ಲಿ ಐಹೊಳೆ ಶಾಸನ ಇದೆಯಲ್ಲ, ರವಿಕೀರ್ತಿ ಅಲ್ಲಿಗೆ ಬರುತ್ತದೆ. ಅಲ್ಲಿಗೆ ಬಾಣಭಟ್ಟನ ಸಮಕಾಲೀನ ಐಹೊಳೆ ಶಾಸನ ಬರೆದಂಥ ರವಿಕೀರ್ತಿ ಅಲ್ಲಿವರೆಗೂ ಹೋಗಿ ಅಲ್ಲಿ ಬರ್ತಕ್ಕಂಥ ಅಪೂರ್ವ ಪ್ರಾತಿಭದಲ್ಲಿ ಕಾಳಿದಾಸನ ಜೊತೆ ಸಂವಾದ. ತುಂಬ ಸಂತೋಷ ಅವಧಾನಿಗಳೇ. ಇಲ್ಲಿ ನಮ್ಮಲ್ಲಿ ಹೆಣ್ಣು ಗಂಡು ಇದರ ಮೂಲಕವೂ ಕೂಡ ಒಂದು ವೈಷಮ್ಯವನ್ನು ಕಾಡುವಂತಹ ದುರವಸ್ಥೆ ಎಷ್ಟೋ ಕಾರಣಗಳಿಗೆ ಏರ್ಪಟ್ಟಿರುತ್ತೆ. ನೀವು ಅದೂ ಹಾಗಲ್ಲ, ಪ್ರಾಚೀನ ಪರಂಪರೆಯಲ್ಲೂ ಅಂತ ವನಿತಾ ಕವಿತೋತ್ಸವ ಅಂತ ಒಂದು ರೂಪಕವನ್ನು ಬರೆದಿದ್ದೀರಿ ಅಲ್ವೇ? ಅದರ ಸ್ವಲ್ಪ ಹಿನ್ನೆಲೆ ಹೇಳ್ಬೋದಾ? ಖಂಡಿತವಾಗಿ ಹೇಳ್ತೀನಿ. ಒಂದು ರೀತಿ ನೋಡಿದ್ರೆ ನಾನು ಸ್ತ್ರೀ ಪಕ್ಷಪಾತಿ ಅಂತಲೇ ಹೇಳಬೇಕಾಗುತ್ತದೆ. ಈ ವನಿತಾ ಕವಿತೋತ್ಸವದಲ್ಲಿ ನಮ್ಮ ಸಂಸ್ಕೃತ ಕವಯಿತ್ರಿಯರೆಲ್ಲರನ್ನೂ ಸರಸ್ವತಿಯ ಅಧ್ಯಕ್ಷತೆಯಲ್ಲಿ ಒಂದು ಕವಿಗೋಷ್ಠಿ ಮಾಡುವಂತೆ ಮಾಡಿ, ಅಲ್ಲಿ ಸೂತ್ರಧಾರನೂ ಬರುವುದಿಲ್ಲ. ಸೂತ್ರಧಾರನ ಹೆಂಡತಿ ನಟಿಯೇ ಬರ್ತಾಳೆ, ಎಲ್ಲ ನಿರ್ವಾಹ ಮಾಡ್ತಾಳೆ. ಒಬ್ಬ ಗಂಡಸು ಇಲ್ಲದೆ ಇರತಕ್ಕಂಥ ಒಂದೇ ಸಂಸ್ಕೃತ ನಾಟಕ ಅಂತಂದರೆ ಅದು ಅಂತ. ಕಾರಣ ಇಷ್ಟೇ, ನಮ್ಮಲ್ಲಿ ಸ್ತ್ರೀತ್ವವನ್ನು ಯಾವತ್ತೂ ಉಪೇಕ್ಷೆ ಮಾಡಿಲ್ಲ. ಜಗನ್ಮಾಯೆ, ಜಗತ್ ಸ್ವರೂಪ, ಜಗತ್ತೇ ಸ್ತ್ರೀ ಅಂತ ಹೇಳಿರುವಂಥದ್ದು. ಮತ್ತೆ ಸ್ತ್ರೀ ಪುಮಾನಿಶ್ ನೀತಿ ಅನಾಸ್ಥೇಷ ವೃತ್ತಂ ಹಿ ಮಹಿತಂ ಸತಾಂ ಅಂತ ಕಾಳಿದಾಸ ಹೇಳ್ತಾನೆ. ಗುಣಿಷು ನಚ ಲಿಂಗಂ ನಚ ವಯಃ ಅಂತ ಬಹುಭೂತಿ ಹೇಳ್ತಾನೆ. ಈ ಸ್ಥಿತಿಯನ್ನು ಗಮನಿಸಿಕೊಂಡೇನೆ ನಾನು ಉಜ್ವಲ ಜ್ವಾಲ ಅಂತಲೂ ಒಂದು ಸಂಸ್ಕೃತ ಕಾವ್ಯ ಬರೆದೆ. ಅಲ್ಲಿ ಎಲ್ಲ ಸಂಸ್ಕೃತ ಕವಿಗಳು ಗಂಡಿನ ದೃಷ್ಟಿಯಿಂದ ಹೆಣ್ಣನ್ನು ಹೇಳ್ತಾ ಬಂದರು, ಹೆಣ್ಣಿನ ದೃಷ್ಟಿಯಿಂದ ಗಂಡು ಏನು ಅಂತ ಹೇಳಬೇಕು ಅನ್ನುವಂಥದ್ದೇ ಮಾಡಿದೆ. ಅಂದರೆ ನನ್ನ ಶಕ್ತಿ ಮಿತಿಯೊಳಗೆ ನಾನು ಮಾಡೋದೇನೆಂದರೆ, ನನಗೆಲ್ಲಿ ಅಪೂರ್ಣತೆ ಅಂತ ಅನಿಸುತ್ತೋ ಅಲ್ಲಿ ಏನು ಸಾಧ್ಯ ಇದೆ ನನ್ನ ಕೈಲಾದಷ್ಟು ಪೂರ್ಣತೆ ತಂದುಕೊಡೋಣ. ಎಲ್ಲಿಯಾದರೂ ಅಪಕಲ್ಪನೆ ಇದ್ದರೆ, ತಪ್ಪಾದ ಕಲ್ಪನೆ ಇದ್ದರೆ ಅದನ್ನು ತಿದ್ದೋಣ. ಮತ್ತು ಎಲ್ಲಾದರೂ ವಿಸ್ತರಣೆ ಮಾಡಬೇಕು ಅಂತಂದರೆ ವಿಸ್ತರಣೆ ಮಾಡೋಣ. ಇದು ಸೇಡ್ಯಾಪು ಕೃಷ್ಣ ಭಟ್ರ ಆದರ್ಶವೂ ಆಗಿತ್ತು. ಆ ದೃಷ್ಟಿಯಿಂದ ಮಾಡಿಕೊಂಡು ಬಂದಿದ್ದೀನಿ. ಅದು ಶಾಸ್ತ್ರವಾಗಲಿ ಕಾವ್ಯವಾಗಲಿ ಹಾಗೆ. ಈಗ ನೀವು ಉತ್ತರ ಕೊಡ್ತಿರ್ಬೇಕಾದ್ರೆ ಮಹಾವಿದ್ವಾಂಸರಾದ ಸೇಡಿಯಾಪು ಕೃಷ್ಣ ಭಟ್ಟರನ್ನ ನೆನಪಿಸ್ಕೊಂಡ್ರಿ. ಅವರ ಒಂದು ನೆನಪಿನಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ನೀವು ಕಾವ್ಯಗಳನ್ನು ರಚಿಸಿರುವುದು ಮಾತ್ರ ಅಲ್ಲದೆ ಕಾವ್ಯ ಮೀಮಾಂಸೆ, ಛಂದಸ್ಸು, ಅಲಂಕಾರ ಮತ್ತು ವ್ಯಾಕರಣ ಹೀಗೆ ಕಾವ್ಯಕ್ಕೆ ಉಪಸ್ಕಾರ ಸಾಮಗ್ರಿಯಾಗಿ ಒದಗಿ ಬರುವಂತಹ ಅನೇಕ ವಿದ್ಯಾಶಾಖೆಗಳಲ್ಲಿಯೂ ಕೂಡ ಕೆಲಸವನ್ನು ಮಾಡಿದ್ದೀರಿ. ಛಂದಸ್ಸಿನಿಂದಲೇ ಪ್ರಾರಂಭ ಮಾಡೋಣ. ಸೇಡಿಯಾಪು ಅವರು ಛಂದೋಗತಿ ಅಂತ ಬಹಳ ಪಥಿಪ್ರದರ್ಶಕವಾದ ಗ್ರಂಥವನ್ನು ಬರೆದಿದ್ರು. ಅವರು ಹಾಕಿಕೊಟ್ಟಂತಹ ಒಂದು ಹಾದಿಯಲ್ಲಿ ನೀವು ಮುಂದುವರೆದು ಛಂದೋ ವಿವೇಕ ಎಂಬ ಒಂದು ಹೆಬ್ಬೊತ್ತಿಗೆಯನ್ನು ರಚಿಸಿದ್ದೀರಿ. ಅದರಲ್ಲಿ ನೀವು ಮಾಡಿರುವಂತಹ ಕೆಲಸ ಏನು, ಅದು ಹೇಗೆ ಹೊಸತಾಗಿದೆ, ದಯಮಾಡಿ ತಿಳಿಸಬೇಕು. ಸೇಡಿಯಾಪು ಕೃಷ್ಣ ಭಟ್ಟರು ಸಂಸ್ಕೃತದಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ಹೇಗೆ 1000 ವರ್ಷಗಳಿಗೂ ಹಿಂದೆ ಇದ್ದ ಆನಂದವರ್ಧನ ಎಷ್ಟು ದೊಡ್ಡ ಕೆಲಸ ಮಾಡಿದ, ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ, ಛಂದೋ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಅಂತಹ ದೊಡ್ಡ ಕೆಲಸ ಮಾಡಿದ ಮಹಾನುಭಾವರು. ಕನ್ನಡ ನಾಡು ಅಂಥ ವಿದ್ವಾಂಸನನ್ನು ಕೊಟ್ಟಂತೆ ಇನ್ಯಾರನ್ನೂ ನಾವು ನೋಡಲ್ಲ. ಮತ್ತು ಅದು ಜಗತ್ತಿಗೆ ಕೊಟ್ಟಂಥ ಕೊಡುಗೆ. ನಾನು ನೊಬೆಲ್ ಪ್ರೈಸ್ಗಳನ್ನೆಲ್ಲ ತಗೊಂಡಂಥವರ ಮಟ್ಟದ ಪ್ರತಿಭೆ ಸೇಡಿಯಾಪು ಕೃಷ್ಣ ಭಟ್ರದು ಅಂತ ಭಾವಿಸ್ತೀನಿ. ಪುಣ್ಯಾತ್ಮರಾದ ಮಹಾನುಭಾವರ ಪರಿಚಯ, ಸೌಭಾಗ್ಯ, ಪ್ರೀತಿ ನಾನು ಪಡೆದಿದ್ದೆ ಅನ್ನೋದೊಂದು ಭಾಗ್ಯ. ಅಂಥ ದೊಡ್ಡವರಿಂದ ಪಡೆದ ಒಂದು ಮೆಚ್ಚು ಮಾತು ಎಲ್ಲ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳಿಗಿಂತ ಮಿಗಿಲಾದದ್ದು ಅಂತ ಅನಿಸುತ್ತೆ. ಅಷ್ಟು ದೊಡ್ಡದಾದದ್ದು ಅವರ ದೃಷ್ಟಿ. ಅವರು ಮಾಡಿದ್ದು ನಾನು ಮುಂದುವರಿಸುವಂತೆ ಆಗಿದ್ದು ನನ್ನ ಭಾಗ್ಯ. ಏನಂದರೆ, ಛಂದಸ್ಸನ್ನು ಒಂದು ಗಣಿತೀಯವಾದ ವ್ಯವಸ್ಥೆ ಅಂತ ಭಾವಿಸ್ಕೊಂಡಿದ್ರು. ಹೆಚ್ಚಂದರೆ ಐತಿಹಾಸಿಕವಾದ ಅಧ್ಯಯನ, ಗಣಿತೀಯವಾದ ಅಧ್ಯಯನ ಎರಡೇ ಇದ್ದಾಗ ಅದನ್ನು ಭಾವನಾತ್ಮಕವಾದ, ಮೀಮಾಂಸಾತ್ಮಕವಾದ ಅಧ್ಯಯನ ಅಂದರೆ ಒಂದು ಛಂದಸ್ಸು ನಮ್ಮೊಳಗೆ ಉಂಟು ಮಾಡುವ ಭಾವ ಸಂಚಲನ ಏನು ಅಂತ. ಇಡೀ ನನ್ನ ಅಧ್ಯಯನವನ್ನೆಲ್ಲ ನೋಡಿದರೆ ಯಾವುದೇ ವಿಷಯದಲ್ಲಾಗಲಿ ಒಂದರ ಅನುಭವ ನನ್ನಲ್ಲಿ ಮೂಡಿಸಿದಂಥದ್ದು ಏನು, ಒಂದನ್ನು ಆಸ್ವಾದಿಸಿದಾಗ, ಆಲೋಚಿಸಿದಾಗ ಬಂದ ಅನುಭವ ನನ್ನದು ಯಾವುದು, ಆ ಅನುಭವವನ್ನು ಎಷ್ಟು ಸ್ಪಷ್ಟಗೊಳಿಸ್ಬೋದು, ಆಬ್ಜೆಕ್ಟಿಫೈ ಮಾಡ್ಬೋದು, ವಸ್ತುನಿಷ್ಠಗೊಳಿಸ್ಬೋದು, ಅಷ್ಟು ಮಾಡಿದ್ರೆ ಅದು ಶಾಸ್ತ್ರ. ಒಂದು ಅನುಭವವನ್ನು ಕಲಾತ್ಮಕವಾಗಿ ಎಷ್ಟರ ಮಟ್ಟಿಗೆ ನಿವೇದಿಸಬಹುದು ಹಾಗೆ ಮಾಡಿದ್ರೆ ಅದು ಕಾವ್ಯ, ಕಲೆ, ಕಾದಂಬರಿ ಆಗಲಿ, ಕಥೆ ಆಗಲಿ ಹಾಗೆ. ಹೀಗಾಗಿ ಅನುಭವ ಶೋಧನೆ, ಅದು ಅನುಭವ ನಿವೇದನೆ ಆದಾಗ ಕಲೆ, ಅನುಭವ ಶೋಧನೆ ಆದಾಗ ಶಾಸ್ತ್ರ ಅಂತ ಮಾಡಿಕೊಂಡು ಬಂದೆ. ಹೀಗಾಗಿ ಸುಮಾರು 60ಕ್ಕೂ ಹೆಚ್ಚು ಛಂದಸ್ಸುಗಳು ನಮ್ಮ ಮೇಲೆ ಮಾಡುವ ಸಂವೇದನೆ ಏನು, ಆ ಮೂಲಕ ಕಾವ್ಯಕ್ಕೆ ಬರುವ ಕಾಂತಿ ಏನು, ಅದನ್ನು ಮಾಡಿದ್ದೀನಿ. ಇದು ಭಾರತೀಯ ದೃಷ್ಟಿಯಿಂದ ನಡೆದ ಬಹಳ ವಿಶೇಷವಾದಂಥ ಕೆಲಸ ಅಂತ ಭಾವಿಸಿದ್ದೀನಿ. ಈ ಹೊತ್ತು ಭಾರತೀಯತೆಯ ಬಗ್ಗೆ ಮತ್ತು ಭಾರತೀಯ ಜ್ಞಾನ ಪರಂಪರೆ, ವಿದ್ಯಾಶಾಖೆಗಳ ಬಗ್ಗೆ ಎಲ್ಲ ಕಡೆ ಆಸಕ್ತಿ ಮೂಡ್ತಾ ಇದೆ. ಇದಕ್ಕೂ ನಿಜವಾಗಿ ನಮ್ಮ ಭಾರತೀಯ ಯೋಗದಾನ ಯಾವ ದಿಕ್ಕಿನಲ್ಲಿದೆ ಅಂತ ತೋರಿಸುವಂತಹ ನಿಟ್ಟಿನಲ್ಲಿಯೂ ನಿಮ್ಮ ಈ ಅಧ್ಯಯನಗಳು, ಸಂಶೋಧನೆಗಳು ಎಲ್ಲರಿಗೂ ಒದಗಿ ಬರುತ್ತವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಛಂದಸ್ಸು ಬಗ್ಗೆ ಮಾತಾಡಿದಾಗ ಕಾವ್ಯಮೀಮಾಂಸೆ ಕೂಡ ಅದಕ್ಕೆ ಒಂದು ಸೋದರ ವಿದ್ಯೆಯಾಗಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು.
ಅಲ್ಲಿ ನೀವು ಒಂದು ವಿಶಿಷ್ಟವಾದ ರಸವನ್ನು ಕಂಡುಕೊಂಡಿದ್ದೀರಿ, ಅದು ಧೀರ ರಸ ಅಂತ ಹೇಳಿ. ಸಾಂಪ್ರದಾಯಿಕವಾಗಿ 8, 9 ರಸ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಧೀರ ರಸ ಅಂತ ಒಂದು ವಿನೂತನವಾದ ಪ್ರಕಲ್ಪನೆಯನ್ನ ಎಲ್ಲರಿಗೂ ಕೊಟ್ಟಿದ್ದೀರಿ. ಏನು ಹಾಗಂದರೆ? ನನ್ನ ನಿಶ್ಚಯ ಏನಂದರೆ, ನನ್ನ ಶ್ರದ್ಧೆ ಅಂತ ಹೇಳಬಹುದು. ಏನಂದರೆ, ನಿಜವಾಗಿ ಅನುಭವನಿಷ್ಠವಾದ ಭಾರತೀಯ ಜ್ಞಾನ ಯಾವುದಿದೆ ಅದು ಪ್ರಪಂಚದ ಮತ್ತು ಮಾನವ ಜೀವನದ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ಎಲ್ಲಕ್ಕೂ ಆಗದೇ ಇದ್ದರೂ ಸಮಸ್ಯೆಗಳನ್ನು ಅರ್ಥವಂತೂ ಚೆನ್ನಾಗಿ ಮಾಡಿಕೊಳ್ಳಬಹುದು ಅಂತ. ಹೀಗಾಗಿ ಪ್ರಾಮಾಣಿಕವಾಗಿ ನೋಡಿದಾಗ ಭಾರತೀಯತೆ ಅದು ಜಗತ್ತಿನ ಯಾವುದೇ ಸಮಸ್ಯೆಗಳನ್ನು ಅಂಜದೆ, ಅಳುಕದೆ, ಆಗ್ರಹವಿಲ್ಲದೆ ಪರಿಶೀಲನೆ ಮಾಡಿ ಪ್ರಾಮಾಣಿಕವಾದ ಪರಿಹಾರವನ್ನು ಸೂಚಿಸಬಲ್ಲದು ಅಂತ. ಈ ದೃಷ್ಟಿಯಿಂದ ನೋಡಿದಾಗ ಯಾವ ನಮ್ಮ ಪರಂಪರೆಯ ಅಧ್ಯಯನ ಕೂಡ ಗತಕಾಲದ್ದಾಗದೆ ವರ್ತಮಾನ ಕಾಲದ, ಭವಿಷ್ಯತ್ ಕಾಲದ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಷ್ಟು ಗಟ್ಟಿಯಾಗಬೇಕು. ಇಲ್ಲದೇ ಇದ್ರೆ ಅದು ಮ್ಯೂಸಿಯಂ ಪೀಸ್, ಅದೇನಿದ್ರು ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ನಲ್ಲಿ ಇರಬೇಕಾದ ವಸ್ತು ಆಗುತ್ತದೆ ಅಂತ. ಹಾಗಾಗಿ ನಮ್ಮ ರಸ ಅನ್ನೋದೇನಿದೆ ಅದು ಯಾವ ಒಂದು ಕಲಾನುಭವಕ್ಕೂ ಉತ್ತರ ಕೊಡಬೇಕು ಅಂತ. ನಾನು ಪತ್ತೇದಾರಿ ಕಾದಂಬರಿಗಳನ್ನು ತುಂಬ ಇಷ್ಟಪಟ್ಟು ಓದ್ತಾ ಇದ್ದೆ. ಎಲ್ರಿಗೂ ಅದು ಇಷ್ಟ ಆಗುತ್ತೆ. ಶರ್ಲಾಕ್ ಹೋಮ್ಸಿಂದ ಮೊದಲುಗೊಂಡು ನಮ್ಮ ಎನ್ ನರಸಿಂಹಯ್ಯನವರವರೆಗೆ ಎಲ್ಲವನ್ನೂ ಓದಿದ್ದೀನಿ. ಓದಿದಾಗ ಉಂಟಾಗತಕ್ಕಂಥ ಥ್ರಿಲ್ ಇದೆಯಲ್ಲ, ಆ ಅನುಭವ, ಅದು ಏನು? ಅದು ಶೃಂಗಾರವಲ್ಲ, ವೀರವಲ್ಲ, ಕರುಣವಲ್ಲ, ಹಾಸ್ಯವಲ್ಲ, ಏನೂ ಅಲ್ಲ. ಆಗ ನನಗೆ ಹೊಳೆದದ್ದೇ ಕುತೂಹಲ ಅನ್ನೋ ಒಂದು ಸ್ಥಾಯಿ ನಮ್ಮಲ್ಲೆಲ್ಲರಲ್ಲೂ ಇರುವಂಥ ಭಾವ. ಆ ಕುತೂಹಲ ಭಾವದಿಂದ ಬರುವಂಥ ರಸವೇ ಧೀರ ರಸ ಅಂತ. ಇದಕ್ಕೆ ಮುದ್ರಾ ರಾಕ್ಷಸ ನಾಟಕ ವಿಶಾಖದತ್ತ ಬರೆದದ್ದು 1500 ವರ್ಷಗಳ ಕೆಳಗೆ. ಅಲ್ಲಿಂದ ಮೊದಲುಗೊಂಡು ಇವತ್ತಿನ ಒಂದು ಥ್ರಿಲ್ಲರ್ಸ್ ಅಂಡ್ ಕ್ರೈಮ್ ಫಿಕ್ಷನ್ ಅಂತೀವಲ್ಲ, ಅಲ್ಲಿವರೆಗೂ ಎಲ್ಲಕ್ಕೂ ಕೂಡ ಉತ್ತರ ಕೊಡಬಲ್ಲಂಥ, ವಿಶ್ಲೇಷಣೆ ಮಾಡಬಲ್ಲಂಥ ಸಾಮಗ್ರಿ ಅಂತ ಮಾಡಿದೆ. ನನ್ನ ಪ್ರಯತ್ನವೆಲ್ಲ ಹಾಗೇನೆ, ಯಾವುದನ್ನು ವರ್ತಮಾನಕ್ಕೆ ತರಬೇಕು, ವರ್ತಮಾನವನ್ನು ಸಾರ್ವತ್ರೀಕರಣಗೊಳಿಸಬೇಕು ಅಂತ. ಇದು ಆ ನಿಟ್ಟಿನಲ್ಲಿ ಆದಂಥದ್ದು. ಧನ್ಯವಾದ ಅವಧಾನಿಗಳೇ. ಈ ರೀತಿ ವರ್ತಮಾನಕ್ಕೆ ತರುವಂತಹ ನಿಮ್ಮ ಪ್ರಯತ್ನಗಳಿಂದ ಹಲವು ಅಧ್ಯಯನದ ರೂಪದ ಕೃತಿಗಳು ಕೂಡ ಒಡಮೂಡಿವೆ. ನಮ್ಮ ಕನ್ನಡ ನಾಡಿನಲ್ಲಿ ಬಂದಂತಹ ಮಹಾವಿದ್ವಾಂಸರು, ಅಗ್ರಮಾನ್ಯ ಕವಿಗಳು ಆದಂತಹ ಎಂ ಗೋವಿಂದ ಪೈಗಳು ಅವರನ್ನು ಕುರಿತು ನೀವು ಒಂದು ಸಣ್ಣದಾದರೂ ಬಹಳ ಮೌಲಿಕವಾದ ಕೃತಿಯನ್ನು ಇತ್ತೀಚೆಗೆ ರಚಿಸಿದ್ದೀರಿ, ಕಡಲಲ್ಲಿ ಮುಗಿಲ ಬೆರಗು ಅಂತ. ಅದರಲ್ಲಿ ನೀವು ಈ ಕೆಲಸ ಮಾಡಿದಿರುವಂತಹ ಕ್ಷೇತ್ರಗಳು ಭಾಷೆ, ಛಂದಸ್ಸು, ಅಲಂಕಾರ, ಇವುಗಳನ್ನು ಎಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ ಆಗಿ ಅನ್ವಯ ಮಾಡುವಂಥದ್ದು ಹೇಗೆ ಮತ್ತು ಒಬ್ಬ ಕವಿಯ ಎಲ್ಲ ಕೃತಿಗಳಿಗೂ ಮಾಡಿ ಸಮಗ್ರತೆಯನ್ನು, ಸಾಕಲ್ಯವನ್ನು ಮೂಡಿಸುವಂಥದ್ದು ಹೇಗೆ ಎಂಬ ಒಂದು ಮಾರ್ಗದರ್ಶನವನ್ನು ಮಾಡಿದ್ದೀರಿ. ಆ ಪುಸ್ತಕದ ಬಗ್ಗೆ, ಪೈಗಳ ಬಗ್ಗೆ ದಯವಿಟ್ಟು ಹೇಳಬಹುದಾ? ನನಗೆ ನಮ್ಮ ಕನ್ನಡದ ನವೋದಯದ ಹಿರಿಯರಂದರೆ ತುಂಬ ಗೌರವ, ತುಂಬ ಪ್ರೀತಿ. ಎಲ್ಲಿವರೆಗೆ ಅಂದರೆ ಅವ್ರ ಜೊತೆನೇ ನಾನು ಇದ್ದುಬಿಟ್ಟಿದ್ನೇನೋ ಅನ್ನೋಷ್ಟು ಭಾವನೆ, ಬ್ರೈನ್ ವಾಶ್ ಮಾಡಿಕೊಳ್ಳೋಷ್ಟು ಪಾಸಿಟಿವ್ ಆದಂಥ ಅರ್ಥದಲ್ಲಿ. ಕುವೆಂಪು, ಬೇಂದ್ರೆ, DVG, ಮಾಸ್ತಿ, ಗೋವಿಂದ ಪೈಗಳು, ತೀನಂ ಶ್ರೀಕಂಠಯ್ಯನವರು, BM ಶ್ರೀಕಂಠಯ್ಯನವರು, TS ವೆಂಕಣ್ಣಯ್ಯನವರು, ಕವಿಂ ರಾಘವಾಚಾರ್ಯರು, ಈ ಥರ ಒಬ್ಬೊಬ್ಬರು ಒಂದೊಂದು ಮಹಾಶಿಖರಗಳು. ಅವ್ರ ಜೊತೆನೇ ಬದುಕಿಬಿಟ್ಟಿದ್ದೇನೆ ಅನ್ನೋದಷ್ಟು ಗಾಢವಾಗಿ ನಾನು ನವೋದಯ ಸಾಹಿತ್ಯವನ್ನು ಓದಿ ಆರಾಧಿಸಿದ್ದೀನಿ. ಗೋವಿಂದ ಪೈಗಳು ನನಗೆ ತುಂಬ ಇಷ್ಟ. ಅವರು ವ್ಯಕ್ತಿಯಾಗಿ ತುಂಬ ದೊಡ್ಡವರು. 22 ಭಾಷೆಗಳಲ್ಲಿ ಪರಿಣತಿ ಪಡೆದಂಥ ಮಹಾಕವಿ, ಮಹಾವಿದ್ವಾಂಸ. ಅವರ ಸಾಹಿತ್ಯ ಅವರು ತೀರ್ಕೊಂಡು 60 ವರ್ಷವಾದ ಮೇಲೂ ಎಷ್ಟು ಗಟ್ಟಿಯಾಗಿದೆ ಅಂತ ತೋರಿಸಬೇಕು ಅನ್ನೋ ನನ್ನ ದೃಷ್ಟಿ ಇತ್ತು. ಅವರು 1963ರಲ್ಲಿ ತೀರ್ಕೊಂಡಿದ್ದು, ಹೆಚ್ಚು ಕಡಿಮೆ ನಾನು ಹುಟ್ಟಿದ ಆಸುಪಾಸಿನಲ್ಲಿ. ಒಂದು ಸಂವತ್ಸರ ಚಕ್ರ ತಿರುಗದ ಮೇಲೂ ಅವರ ಕಾವ್ಯ ಎಷ್ಟು ಗಟ್ಟಿ, ಎಷ್ಟು ರಸ್ಯ ಅಂತ ತೋರಿಸೋದಕ್ಕೆ ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯ ತತ್ವಗಳನ್ನೇ ಹಾಕಿದೆ. ಯಾಕೆಂದರೆ ನಾನು ಯಾವ ಕಾವ್ಯಮೀಮಾಂಸೆಯನ್ನು ಓದಿದೆ, ಕಾವ್ಯ ಓದಿದೆ, ಅವೆರಡೂ ಮೆಚ್ಚಾಗಿದೆ ಅಂದರೆ ಅವನ್ನು ಅನ್ವಯ ಮಾಡಬೇಕು ಅಂತ. ಹೀಗಾಗಿ ಆ ದೃಷ್ಟಿಯಿಂದ ನಮ್ಮ ತತ್ವಗಳು ರಸ, ಧ್ವನಿ, ವಕ್ರತೆ, ಔಚಿತ್ಯ, ಗುಣ, ರೀತಿ ಇವು ಎಂದೂ ಮಾಸದೇ ಇರ್ತಕ್ಕಂಥವು ಅಂತ. ಯಾಕೆಂದರೆ ಯಾವುದೋ ಕಾಲದಲ್ಲಿ ಅಗದಿಟ್ಟು ಬಂಗಾರ ಅಂತಂದರೆ ಬಂಗಾರ ಏನು ತಂಗಳಾಗತ್ತೆ, ಹಳಸೋಗತ್ತೆ, ಕಿಲುಬಾಗತ್ತೆ? ಇಲ್ಲ. ಹಾಗಾಗಿ ಆ ಬಂಗಾರದಲ್ಲಿ ಯಾವತ್ತೂ ಒಡವೆ ಮಾಡಬಹುದು. ಆ ರೀತಿಯಾದಂಥದ್ದು ಎಷ್ಟೋ ಸಹಸ್ರಮಾನಗಳ ಹಿಂದೆ ಕಂಡುಹಿಡಿದ ಚಕ್ರ ಇಂದಿಗೂ ಕೂಡ ನಮ್ಮ ಜೀವನ ಚಕ್ರವನ್ನು ನಡೆಸ್ತಾ ಇದೆ. ಈ ಥರದ್ದು ಹಾಗೆ ಮಾಡಿ ಅದನ್ನು ನಡೆಸಿದಂಥ ಒಂದು ಪ್ರಯತ್ನ ಆಯಿತು. ಇದೇ ರೀತಿ ನೀವು ಸಾಹಿತ್ಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಿ, ಸಾಂಸ್ಕೃತಿಕವಾಗಿಯೂ ಅನೇಕ ಕೃತಿಗಳನ್ನು ರಚಿಸಿದ್ದೀರಿ. ನಿಮಗೆ ವಿದ್ಯಾರಣ್ಯರು ಅಂತ ಹೇಳಿದ್ರೆ ಕೂಡ ಬಹಳ ಆರಾಧನೆ. ಅವರು ತಮ್ಮ ಬಹುಮುಖ ಪ್ರತಿಭೆ, ಪಾಂಡಿತ್ಯ, ಪರಿಶ್ರಮಗಳ ಮೂಲಕ ನಮ್ಮ ಸಂಸ್ಕೃತಿಗೆ ಒಂದು ಹೆಬ್ಬಂಡೆಯಾಗಿ ಅದರ ಒಂದು ಸಂಕೀರ್ಣವಾದ ಕಾಲದಲ್ಲಿ ನಿಂತರು ಮತ್ತು ಅವರ ಯೋಗದಾನದ ಮೂಲಕ ಇಡೀ ಒಂದು ದಕ್ಷಿಣಾಪಥವೇ ಭದ್ರವಾದ ನೆಲೆಯಲ್ಲಿ ನಿಲ್ಲುವಂತೆ ಆಯಿತು ಅಂತೆಲ್ಲ. ಅವರನ್ನು ಕುರಿತು ನೀವು ಸಂಶೋಧನೆಯನ್ನು ಮಾಡಿ
ಹಲವು ಅಪಕಲ್ಪನೆಗಳನ್ನು ಕೂಡ ನಿರಾಸ ಮಾಡಿ ಗ್ರಂಥವನ್ನು ರಚಿಸಿದ್ದೀರಿ ಅಂತ. ಅದರ ಒಂದು ನೂತನ ಆವೃತ್ತಿಯು ಕೂಡ ಇತ್ತೀಚೆಗೆ ಪ್ರಕಟವಾಗಿರೋದು ನಮಗೆ ತಿಳಿದಿದೆ. ಅದನ್ನು ಕುರಿತು ದಯಮಾಡಿ ತಿಳಿಸಬಹುದಾ? ನನಗೆ ನಮ್ಮ ಇತಿಹಾಸ ಪುರುಷರು ಮಹನೀಯರು ಅಂತಂದರೆ ತುಂಬ ಗೌರವ. ನಮ್ಮ ದೇಶ ಎಷ್ಟೆಲ್ಲ ದೊಡ್ಡವರನ್ನು ಕೊಟ್ಟಿದೆ, ಅವರ ಬಗ್ಗೆ ತುಂಬ ಕೃತಜ್ಞತೆಯಿಂದಾಗಿ ಋಣಪ್ರಜ್ಞೆ ಬರುತ್ತದೆ. ಇಂಥವರಿಗೆಲ್ಲ ನಾವು ಋಣಿಯಾಗಿದ್ದೀವಿ. ಒಂದೊಂದು ಪದಾರ್ಥಗಳಿಂದಲೂ ನಾವು ಎಷ್ಟು ಋಣ ಪಡೆದಿದ್ದೀವಿ, ಅದನ್ನು ತೀರಿಸೋದು ಹೇಗೆ? ಅವರನ್ನು ಸ್ಮರಿಸಿಕೊಂಡು ಅವರ ದೊಡ್ಡತನವನ್ನು ನೆನೆಸಿಕೊಂಡು ಆ ದಿಕ್ಕಿನಲ್ಲಿ ಸ್ವಲ್ಪವಾದರೂ ನಡೆಸುವಂತೆ ಆದರೆ ಒಳ್ಳೆಯದು ಅಂತ. ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ ಮಹಾನುಭಾವರು ವಿದ್ಯಾರಣ್ಯರು. ಮತ್ತು ಭಾರತ ಕಂಡಂಥ ಸುವರ್ಣ ಯುಗದಲ್ಲಿ ಇತ್ತೀಚಿನ ದೊಡ್ಡ ಸುವರ್ಣ ಯುಗ ಅಂತಂದರೆ ದಕ್ಷಿಣ ಭಾರತದ ವಿಜಯನಗರ ಸಾಮ್ರಾಜ್ಯ. ಅಂಥ ವೈಭವ ಜಗತ್ತಿನಲ್ಲಿ ಇನ್ನೆಲ್ಲೂ ಇಲ್ಲ ಅಂತ ವಿದೇಶಿಯರೇ ಬಂದು ಇಲ್ಲಿ ನೋಡಿ ಕೊಂಡಾಡಿದ್ದಾರೆ. ಅದಕ್ಕೆ ಅಸ್ಥಿಭಾರ ಹಾಕಿದವರು ವಿದ್ಯಾರಣ್ಯರು. ಹಾಗಾಗಿ ಅವರ ಬಗ್ಗೆ ಬರೆದದ್ದಾಯಿತು. ಮತ್ತೊಂದು ಏನಂತಂದರೆ, ಭಾರತೀಯ ಪುನರುತ್ಥಾನ ಯುಗ ಅಲ್ಲಿ ಆಯಿತು. ಚಾಲುಕ್ಯರ ಕಾಲದಲ್ಲಾಯಿತು, ಗುಪ್ತರ ಕಾಲದಲ್ಲಾಯಿತು, ಮೌರ್ಯರ ಕಾಲದಲ್ಲಾಯಿತು. ಇದು ಒಂದೊಂದು ಸುವರ್ಣ ಯುಗವನ್ನು ನಾವು ನೋಡ್ತಾ ಇರಬೇಕು. ನೋಡಿ ನಮ್ಮ ಪರಂಪರೆಗೆ ಎಷ್ಟು ಬಲ ಬರುತ್ತದೆ ಅಂತ ಗೊತ್ತಾದರೆ ಮುಂದೆ ಭವಿಷ್ಯವನ್ನು ರೂಪಿಸಿಕೊಳ್ಳಕ್ಕಾಗುತ್ತದೆ ಅಂತ ಆ ಕೆಲಸವನ್ನು ಮಾಡಿದೆ. ನನಗೆ ರೆನೇಸಾನ್ಸ್ ಪರ್ಸನಾಲಿಟಿ ಅಂತಲೇ ಕರೀತಾರೆ. ಅಂಥವರೆಲ್ಲ ಬಹಳ ಗೌರವ. ಅಭಿನವ್ ಗುಪ್ತಾ ಇರ್ಬೋದು, ಭಾಸ್ಕರಾಚಾರ್ಯ ಇರ್ಬೋದು, ನಮ್ಮ ಕೀರ್ತಿಶೇಷ SK ರಾಮಚಂದ್ರಾಯರ್ ಇರ್ಬೋದು. ಇಂಥವರು ಆಲ್ರೌಂಡ್ ಪರ್ಸನಾಲಿಟೀಸ್ ಅಂದರೆ ತುಂಬಷ್ಟು ಭೋಜರಾಜ ಇದ್ದ ಹಾಗೆ, ಸಾಯಣಾಚಾರ್ಯರು ಹಾಗಿದ್ದರು. ಇಂಥವ್ರನ್ನ ನಮ್ಮ ಸೋಮೇಶ್ವರ ಆ ಥರ ಇದ್ದ. ಇವ್ರ ಬಗ್ಗೆ ನನಗೆ ತುಂಬ ಗೌರವ. ಅದರ ಒಂದು ಪ್ರತಿಫಲನ ಅದು. ನಮ್ಮ ಪರಂಪರೆಯ ಎಷ್ಟೋ ಮಹನೀಯರನ್ನ ಜ್ಞಾಪಿಸಿಕೊಂಡ್ರಿ. ನಿಮ್ಮ ಈ ಒಂದು ಋಣಸಂದಾಯದ ಪ್ರಯತ್ನವು ಒಂದು ಕಡೆ ಸಂಶೋಧನೆಯಾಗಿ ಮೂಡಿ ಈ ವಿಭೂತಿ ಪುರುಷ ವಿದ್ಯಾರಣ್ಯ ಮುಂತಾದ ಕೃತಿಗಳನ್ನು ಮೂಡಿಸಿದೆ. ಇನ್ನು ಸರ್ಜನಾತ್ಮಕವಾಗಿಯೂ ಅದೇ ಒಂದು ಮನೋಭಾವ ಅದು ರೂಪುಗೊಂಡು ಅನೇಕ ಕಥೆಗಳನ್ನು, ಕಾದಂಬರಿಗಳನ್ನು ಕೂಡ ರಚನೆ ಮಾಡಿದೆ ಅಂತ. ಪುಟಗಳ ನಡುವಣ ನವಿಲುಗರಿ ಅಂತ ಒಂದು ಸಣ್ಣ ಕಥೆಗಳ ಒಂದು ಸಂಗ್ರಹ, ಮಣ್ಣಿನ ಕನಸು ಅಂತ ಕಾದಂಬರಿ. ಇದು ಎಲ್ಲದರಲ್ಲಿಯೂ ಕೂಡ ಒಂದು ಕೇಂದ್ರವಾಗಿ ನಿಲ್ಲುವಂಥದ್ದು ಅದೇ ಪರಂಪರೆಯ ಬಗೆಗಿನ ಪ್ರೀತಿ ಅಂತ ಹೇಳಿದ್ರೆ ಪ್ರಾಯಶಃ ಯಾವುದೇ ತಪ್ಪಾಗಲಾರದು. ಅವುಗಳ ರಚನೆಯಲ್ಲಿ ನಿಮ್ಮ ಮನೋಭಾವ ಹೇಗಿರುತ್ತೆ ಮತ್ತು ಆ ದಿಕ್ಕಿನಲ್ಲಿ ಇನ್ನೂ ಹೆಚ್ಚಾಗಿ ಬರವಣಿಗೆ ಮಾಡ್ತಿದ್ದೀರಾ? ದಯವಿಟ್ಟು ಹೇಳಬೇಕು. ಮೃಚ್ಛಕಟಿಕ ಮತ್ತು ಸ್ವಪ್ನವಾಸವದತ್ತ ನನಗೆ ಬಾಲ್ಯದಿಂದಲೂ ಇಷ್ಟವಾದಂಥ ಮಹಾರೂಪಕಗಳು. ನಮ್ಮ ತಾಯಿ ಅದರ ಕಥೆಯನ್ನು ಹೇಳ್ತಾ ಇದ್ರು. ಅಲ್ಲಿಂದ ಮೂಲವನ್ನು ಓದ್ಕೊಳ್ಳೋಕ್ಕಾಗೋ ಮಟ್ಟಿಗೆ ಬೆಳೆದಿದ್ದಾಯಿತು. ಇವೆರಡರೊಳಗೂ ಒಂದು ಏಕಸೂತ್ರತೆ ಇದೆ. ಒಂದೇ ಕಾಲದಲ್ಲಿ ಇವು ನಡೆದದ್ದು ಅಂತ ಒಂದು ಕಂಡುಕೊಂಡೆ. ಆ ಕಾದಂಬರಿಯ ಪ್ರಸ್ತಾವದಲ್ಲಿ ಹೇಳಿದ್ದೀನಿ, ಇದೊಂದು ಸುವರ್ಣ ಕ್ಷಣ, ಅದು ಒಂದು ಮಧುರವಾದ ಕ್ಷಣ, ಅಮೃತ ಮುಹೂರ್ತ ಅಂತ. ಇದನ್ನು ಕಂಡುಕೊಂಡ ತಕ್ಷಣ ಅದನ್ನು ಬೆಸೆದು ಒಂದು ಕಾದಂಬರಿ ಮಾಡಬೇಕು ಅಂತಾಯಿತು. ಮತ್ತು ನನಗೆ ಐತಿಹಾಸಿಕ ಕಾದಂಬರಿಗಳು ತುಂಬ ಇಷ್ಟ. ದೇವುಡು ಅವರು ನನಗೆ ಬಹಳ ಇಷ್ಟವಾದ ಲೇಖಕರು. ಅವರು ಪೌರಾಣಿಕ ಕಾದಂಬರಿ ಬರೆದರು. ತೆಲುಗಿನಲ್ಲಿ ನೋರಿ ನರಸಿಂಹಶಾಸ್ತ್ರಿಗಳನ್ನವರು ಅಪೂರ್ವವಾದ ಐತಿಹಾಸಿಕ ಕಾದಂಬರಿಗಳು ಬರೆದರು. ಆ ರೀತಿಯಾದ ಒಂದು ಕಾದಂಬರಿ ಬರೀಬೇಕು. ನಮ್ಮ ಇತಿಹಾಸವನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ನನಗೆ ಮುಖ್ಯ ದೃಷ್ಟಿ ಏನಂದರೆ, ಇತಿಹಾಸದ ಕಾದಂಬರಿ ಒಂದು ಓದಬೇಕು ಅಂತ ಓದಕರು ಅದು ಕೈ ಹಿಡ್ಕೊಂಡ್ರೆ ನೇರವಾಗಿ ಆ ಕಾಲಕ್ಕೆ ಹೊರಟೋಗ್ಬೇಕು ಅಂತ, ಅಷ್ಟು ಅಧಿಕೃತವಾಗಿ ಆ ಕಾಲ ಕಾಣಬೇಕು. ಮತ್ತು ಅದರೊಳಗೆ ಒಂದು ಕಾವ್ಯಾತ್ಮಕವಾದ ದೃಷ್ಟಿ ಇರಬೇಕು, ಒಂದು ಗದ್ಯ ಕಾವ್ಯದಂತೆ ಇರಬೇಕು ಅಂತ. ಅದೇ ತರಹ ಕವಿಗಳ ಬಗ್ಗೆ ನನಗೆ ಮೊದಲಿಂದಲೂ ಆಸಕ್ತಿ ಹೆಚ್ಚು. ಮನೋಧರ್ಮ ಅದೇ ಆಗಿದ್ದರಿಂದ ನನಗೆ ಕವಯಿತ್ರಿಯರನ್ನು ಕುರಿತು ಬಹಳ ಇಷ್ಟ. ವಿಜ್ಜಿಕೆ ಇರ್ಬೋದು, ವಿಕಟನಿತಂಬೆ ಇರ್ಬೋದು, ಇಂಥ ಕವಯಿತ್ರಿಯರ ಬಗ್ಗೆ, ಕಾಳಿದಾಸ, ಭೌಭೂತಿ, ಇಂಥ ಕವಿಗಳ ಬಗ್ಗೆ ಬರೆಯಬೇಕು. ಮತ್ತು ನಮ್ಮ ಪುರಾಣದ ಕಥೆಗಳಲ್ಲಿ ಹೊಸ ನೋಟ ನೋಡಿಸಬೇಕು ಅಂತ ಇವೆಲ್ಲ ಇದ್ದಿದ್ದರಿಂದ ಮಾಡಿದೆ. ಅವುಗಳಲ್ಲಿ ಅಧ್ಯಯನವೂ ಇದ್ದಿದ್ದರಿಂದ ಸೌಕರ್ಯ ಆಯಿತು. ಅಷ್ಟು ಮಾತ್ರವಲ್ಲ, ಈ ಕಾಲದಲ್ಲಿ ಇವುಗಳನ್ನು ಕುರಿತು ಕೆಲಸ ಮಾಡುವವರು ಕಡಿಮೆ ಆಗಿದ್ದಾರೆ. ಹಾಗೆ ಕೆಲಸ ಮಾಡ್ತಾ ಇರೋರಿಗೆ ಅಧ್ಯಯನ ಸಾಲದು. ಹಾಗಾಗಿ ಅರಕೆ ಅಂದರೆ ಕೊರತೆ ಕಾಣಿಸುತ್ತದೆ ನನ್ನ ಕಣ್ಣಿಗೆ. ಅದನ್ನು ಕುರಿತು ಬೈಯುವುದು, ಆಕ್ಷೇಪ ಮಾಡುವುದು ಸರಿಯಲ್ಲ. ಕೊರತೆ ಕಂಡರೆ ನಮ್ಮಲ್ಲಿ ಆ ಕೊರತೆ ತುಂಬಿಸುವ ಶಕ್ತಿ ಒಂದು ಸ್ವಲ್ಪ ಇದೆ ಅಂದರೆ ಕೈಲಾದಷ್ಟು ಮಾಡಬೇಕು. ಬಿಟ್ಟು ಅದಿಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು ಅಂತ ಗೊಣಗಾಡ್ತಾ ಇದ್ರೆ ನಿನ್ನ ರಗಳೆಗಾರಿಗೆ ಬಿಡುವ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ನಾವು ಆಕ್ಷೇಪ ಮಾಡೋದಕ್ಕಿಂತ ಏನು ಸಾಧ್ಯವೋ ಕೈಲಾದಷ್ಟು ಮಾಡಿ ಇಂದಿಗೇ ಮತ ಉಚಿತ ಅಂತ ಬಿಟ್ಬಿಡ್ಬೇಕು. ಮಾಡಿ ಮರೆಯಬೇಕೇ ಹೊರತು ಆಡಿಕೊಂಡು ಕೊರಗಬಾರದು. ಇಷ್ಟು ನನ್ನ ದೃಷ್ಟಿ. ತುಂಬ ಸಂತೋಷ ಅವಧಾನಿಗಳೇ. ಕೊನೆಯದಾಗಿ ನಿಮ್ಮ ಅನುವಾದ ಕೃತಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ, ದೇವುಡು ಅವರ ಮಹಾಬ್ರಾಹ್ಮಣವನ್ನು ನೀವು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದೀರಿ ಮತ್ತು ನೋರಿ ನರಸಿಂಹಶಾಸ್ತ್ರಿಗಳ ಕವಿ ಸಾರ್ವಭೌಮುಡು ತೆಲುಗಿನ ಕಾದಂಬರಿ ಅದನ್ನು ಕನ್ನಡಕ್ಕೆ ತಂದು ಕೊಟ್ಟಿದ್ದೀರಿ. ಇವುಗಳನ್ನು ಕುರಿತು ದಯವಿಟ್ಟು ತಿಳಿಸಬಹುದು. ಮಹಾಬ್ರಾಹ್ಮಣ ಕಾದಂಬರಿ ನನಗೆ ಬಾಲ್ಯದಿಂದಲೂ ಇಷ್ಟವಾದದ್ದು. ಪ್ರಾಯಶಃ ಅದನ್ನು ಅನೇಕ ಬಾರಿ ಓದಿದ್ದೆ.
ಅದನ್ನು ಸಂಸ್ಕೃತಕ್ಕೆ ತಂದು ಇನ್ನು ಹೆಚ್ಚಿನ ಜಗತ್ತಿಗೆ ತೋರಿಸಬೇಕು ಅಂತ ಅಪೇಕ್ಷೆ ಬಂತು. ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಮಾಡ್ಕೊಳ್ಳೋರಿಗೆ, ಭಾರತೀಯ ಭಾಷೆಗಳಿಗೆ ಅದನ್ನು ಇಂಗ್ಲಿಷ್ನಲ್ಲಿ ಅನುವಾದ ಮಾಡೋದಕ್ಕಿಂತ ಸಂಸ್ಕೃತದಲ್ಲಿ ಅನುವಾದ ಮಾಡಿದ್ರೆ ಒಳ್ಳೆಯದಾಗುತ್ತದೆ, ಸಂಸ್ಕೃತ ಬಲ್ಲವರದನ್ನು ನ್ಯಾಯವಾದ ರೀತಿಯಲ್ಲಿ ಆಯಾ ಭಾಷೆಗಳಿಗೆ ತರಬಹುದು ಅಂತ ಅಪೇಕ್ಷೆ ಇತ್ತು. ಆಗ ಅದಿನ್ನೂ ಹಿಂದಿಗೂ ಅನುವಾದವಾಗಿರಲಿಲ್ಲ. ಹಾಗಾಗಿ ನೀವೇ ಅದಕ್ಕೆ ಸಹಕಾರ ಕೊಟ್ಟು ಸಹಲೇಖಕರಾಗಿದ್ದು ನನ್ನ ಭಾಗ್ಯ. ಹಾಗಾಗಿ ಮಹಾಬ್ರಾಹ್ಮಣ ಬಂತು. ಆಮೇಲೆ ನೋರಿ ನರಸಿಂಹಶಾಸ್ತ್ರಿಗಳ ಕಾದಂಬರಿಗಳು ಒಂದೆರಡನ್ನ ರಘುಸುತ ಅವರು, ವೆಂಕಟರಾಮಯ್ಯನವರು, ಕೆ ವೆಂಕಟರಾಮಪ್ಪನವರು ಕನ್ನಡಕ್ಕೆ ತಂದಿದ್ರು. ವೆಂಕಟರಾಮಪ್ಪನವರು ತುಂಬಾ ಚೆನ್ನಾಗಿ ರುದ್ರಮದೇವಿಯನ್ನು ತಂದಿದ್ರು. ಆದರೆ ಕವಿಸಾರ್ವಭೌಮುಡು ಶ್ರೀನಾಥ ಕವಿ ನನಗೆ ತೆಲುಗಿನ ಇಷ್ಟವಾದ ಕವಿಗಳಲ್ಲೊಬ್ಬ. ಅವನನ್ನು ಕುರಿತಾದ ಆ ಕಾದಂಬರಿ ಕನ್ನಡಕ್ಕೆ ತಂದೆ. ಹೀಗೆ ಸಂಸ್ಕೃತದ ಹಲವಾರು ಕಾವ್ಯಗಳನ್ನ, ಶಾಸ್ತ್ರ ಗ್ರಂಥಗಳನ್ನ ಕನ್ನಡಕ್ಕೆ ಒಂದು ಮಟ್ಟಿಗೆ ತರುವ ಪ್ರಯತ್ನ ಪಟ್ಟೆ. ಹಾಗೆ ಕನ್ನಡದ್ದನ್ನೂ ಕೆಲವನ್ನ ಬೇರೆ ಭಾಷೆಗಳಿಗೆ ತರಬೇಕು ಅನ್ನುವ ಅಪೇಕ್ಷೆಯಲ್ಲಿ ಕೆಲವನ್ನು ನಡೆಸ್ತಾ ಇದ್ದೀನಿ. ತಾತ್ಪರ್ಯ ಇಷ್ಟೇ, ನಾವು ಸಂತೋಷ ಪಟ್ಟಿದ್ದನ್ನು ಮತ್ತೊಬ್ಬರ ಜೊತೆಗೆ ಹಂಚಿಕೊಳ್ಳಬೇಕು. ಮತ್ತೆ ಇಂಥವರಿಗೆ ಋಣಿಗಳಾಗಿದ್ದನ್ನ ನಾವು ಸ್ವಲ್ಪವಾದರೂ ಋಣ ತೀರಿಸಿಕೊಳ್ಳೋ ದಾರಿ ಏನಂದ್ರೆ ಅವರ ಹೆಸರು ಇನ್ನಷ್ಟು ಸ್ಥಾಯಿಯಾಗಿ ಉಳಿಬೇಕು. ಅದೇ ಆನಂದ, ಅದಕ್ಕಿಂತ ಇನ್ನೇನಿದೆ. ಈ ಅನುವಾದಗಳಲ್ಲಿ ನಮ್ಮ ಕಾಲದ ಲೇಖಕರು, ನಮಗೆ ಸ್ವಲ್ಪ ನಿಕಟಪೂರ್ವ ಕಾಲದ ಲೇಖಕರು ಮಾತ್ರ ಅಲ್ಲದೆ ನಮ್ಮ ಕನ್ನಡ ನಾಡಿನ ವಿಶಿಷ್ಟವಾದ ಕೊಡುಗೆಗಳು, ಯೋಗದಾನಗಳು, ಒಂದು ವಚನ ಸಾಹಿತ್ಯ ಒಂದು ಕಡೆ ಆದರೆ ದಾಸ ಸಾಹಿತ್ಯ ಇನ್ನೊಂದು ಕಡೆ ಇದೆ. ಅವುಗಳ ಪ್ರತಿನಿಧಿಗಳಾದಂತಹ ಕನಕದಾಸರು ಮತ್ತು ಅಲ್ಲಮ ಪ್ರಭುಗಳು, ಇವರ ವಚನಗಳನ್ನು, ಅವರ ಕೀರ್ತನೆಗಳನ್ನು ಅಥವಾ ಒಂದು ಕಾವ್ಯವನ್ನೇ ನೀವು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದೀರಿ. ಅದನ್ನು ವಿಶಿಷ್ಟವಾದ ಆಯಾ ಬಂಧಗಳಲ್ಲಿಯೇ ಮಾಡಿದ್ದೀರಿ ಅಂತ ನಾವು ಕೇಳಿದ್ದೀವಿ. ಅದನ್ನು ಕುರಿತು ಒಂದೆರಡು ಮಾತು. ಖಂಡಿತವಾಗಿ ನನಗೆ ವಚನಕಾರರ ಪೈಕಿ ಅಲ್ಲಮ ಪ್ರಭುಗಳಂದರೆ ತುಂಬ ಭಕ್ತಿ, ತುಂಬ ಆದರ, ತುಂಬ ಅಭಿಮಾನ. ಕನ್ನಡ ಭಾಷೆಗೆ ಅಸಾಮಾನ್ಯವಾದ ಶಕ್ತಿ ತಂದು ಕೊಟ್ಟಂಥ ಮಹಾನುಭಾವರಾದ ಮಹಾಕವಿ ಕೂಡ ಅವರು. ಹಾಗಾಗಿ ಅವರ ವಚನಗಳನ್ನು ನಾನು ಸಂಸ್ಕೃತದಲ್ಲಿ ಅನುವಾದ ಮಾಡುವ ಅವಕಾಶವನ್ನು ಬಸವ ಸಮಿತಿಯವರು ದಕ್ಕಿಸಿಕೊಟ್ರು. ನಮ್ಮ ಎಂ ಕಲಬುರ್ಗಿಯವರ ಮೂಲಕವಾಗಿ ಅದಾಯಿತು. ಹಾಗಾಗಿ ಅದೊಂದು ತುಂಬ ಕೃತಜ್ಞತೆಯಿಂದ ನೆನೆಯಬೇಕಾದಂಥದ್ದು. ಹಾಗೆ ನಮ್ಮ ಕನಕದಾಸರು ನನಗೆ ಬಹಳ ಇಷ್ಟರಾದಂಥ ದಾಸವರೇಣ್ಯರಲ್ಲಿ ಒಬ್ಬರು. ಅದರೊಳಗೂ ಅವರ ಅನನ್ಯವಾದ ಕಾವ್ಯ ಅಂತಂದರೆ ರಾಮಧಾನ್ಯ ಚರಿತ್ರೆ. ರಾಮಧಾನ್ಯ ಚರಿತ್ರೆ ಅತ್ಯಂತ ವಿಶಿಷ್ಟವಾದದ್ದು. ಮತ್ತೆ ಕನ್ನಡಕ್ಕೆ ಅನನ್ಯವಾದ ಛಂದಸ್ಸು ಭಾಮಿನಿ ಷಟ್ಪದಿ. ಹೀಗಾಗಿ ವಚನದ ಶೈಲಿಯಲ್ಲಿ ಹೇಗೆ ಅದನ್ನ ಅನುವಾದ ಮಾಡಿದ್ನು, ಭಾಮಿನಿ ಷಟ್ಪದಿಯಲ್ಲಿ ಆದಿಪ್ರಾಸ ಇಟ್ಟು ಹಾಗೆಯೇ ನಾನು ಅದನ್ನು ಕೂಡ ಸಂಸ್ಕೃತಕ್ಕೆ ಅನುವಾದ ಮಾಡಿದೆ. ಹರಿಭಕ್ತಿ ಸಾರವನ್ನು ಕೂಡ ಅನುವಾದ ಮಾಡಿದೆ. ಏನಂದ್ರೆ ಇಂಥ ಕಾವ್ಯಗಳು, ಇಂಥ ವಚನಗಳು ಬೇರೆ ಭಾಷೆಗಳಲ್ಲಿ ಇಲ್ಲ. ನಮ್ಮ ಕನ್ನಡದ್ದು ಬೇರೆಯವ್ರಿಗೆ ಗೊತ್ತಾಗಬೇಕು. ಈ ರೀತಿಯಾದ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಂಥದ್ದು. ಆಗ ನಮ್ಮ ಕಾತ ಚಿಕ್ಕಣ್ಣನವರು ಇದನ್ನು ಮಾಡಿ ಅಂತ ಹೇಳಿದ್ರು. ಹೀಗಾಗಿ ಅನೇಕರ ಪ್ರೇರಣೆಯಿಂದ, ಪ್ರೋತ್ಸಾಹದಿಂದ ಆದಂಥ ಕೆಲಸಗಳು. ತುಂಬ ಧನ್ಯವಾದಗಳು ಅವಧಾನಿಗಳೇ. ಇಷ್ಟೊತ್ತು ನಮ್ಮ ಜೊತೆ ಆಕಾಶವಾಣಿಯಲ್ಲಿ ಕುಳಿತುಕೊಂಡು ಬಂದು ಭಾಗವಹಿಸಿ ನಿಮ್ಮ ಸಾಹಿತ್ಯಕ ಪರಿಪ್ರೇಕ್ಷೆ ಹೇಗಿರುತ್ತೆ, ಪರಂಪರೆ ನಿಮ್ಮ ಮೇಲೆ ಯಾವ ಒಂದು ಸತ್ಪ್ರಭಾವವನ್ನು ಬೀರಿದೆ, ಆ ಒಂದು ಪ್ರಭಾವ ಆನಂದ ಋಣವಾಗಿ ಒಂದು ಪರ್ಯವಸಾನವನ್ನು ಕಂಡು ನಿಮ್ಮ ಮೂಲಕ ಎಷ್ಟೆಲ್ಲ ಸತ್ಕಾರ್ಯಗಳನ್ನು ಮಾಡಿಸಿದೆ, ಅದು ಕಲೆಯಾಗಿ, ಶಾಸ್ತ್ರವಾಗಿ, ಕನ್ನಡದ ಮೂಲಕ, ಸಂಸ್ಕೃತದ ಮೂಲಕ, ತೆಲುಗಿನ ಮೂಲಕ, ಇನ್ನೂ ವಿವಿಧ ಭಾಷೆಗಳ ಮೂಲಕವೂ ಕೂಡ ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿಸಿದೆ ಅಂತೆಲ್ಲ ಹಂಚಿಕೊಂಡ್ರಿ. ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಆಯಾಮಗಳಿವೆ. ಕೇಳುವುದಕ್ಕೆ, ಜೀರ್ಣಿಸಿಕೊಳ್ಳುವುದಕ್ಕೆ, ಅರಗಿಸಿಕೊಳ್ಳುವುದಕ್ಕೆ ನಮ್ಮ ಒಂದು ಅಸಾಮರ್ಥ್ಯ ಅಂತಲೇ ಹೇಳಬೇಕು. ಎಷ್ಟು ಭಾಷಣಗಳನ್ನು ಮಾಡಿದ್ದೀರಿ, ಎಷ್ಟು ಅಧ್ಯಯನಗೋಷ್ಠಿಗಳನ್ನು ನಡೆಸಿದ್ದೀರಿ, ಇವೆಲ್ಲವನ್ನು ಕುರಿತು ಪ್ರತ್ಯೇಕವಾಗಿ ಇನ್ನೊಮ್ಮೆಯೇ ಮಾತನಾಡಬಹುದೇನೋ. ಇಷ್ಟು ಹೊತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಬಹಳ ಚೆನ್ನಾಗಿ, ಬಹಳ ತಾಳ್ಮೆಯಿಂದ, ಪ್ರೀತಿಯಿಂದ ಉತ್ತರಗಳನ್ನು ಕೊಟ್ರಿ. ಮತ್ತೊಮ್ಮೆ ಈ ಒಂದು ಪ್ರತಿಷ್ಠಿತವಾದ ಪದ್ಮಭೂಷಣ ಪುರಸ್ಕಾರ ತಮಗೆ ಸಂದಿರುವುದಕ್ಕೆ ನಮ್ಮೆಲ್ಲರ ಆನಂದವನ್ನು ಮತ್ತೊಮ್ಮೆ ನಿವೇದಿಸಿ ಎಲ್ಲರ ಸಂತೋಷಕ್ಕೂ ಕೂಡ ನಾವು ದನಿಯನ್ನು ಜೋಡಿಸ್ತಾ, ತಮ್ಮ ಕಾಲದಲ್ಲಿ ನಾವೆಲ್ಲರೂ ಇರುವಂಥದ್ದು ನಮ್ಮ ಹೆಮ್ಮೆ, ಒಂದು ಧನ್ಯತೆಯ ಸಂಗತಿ ಅಂತ ಹೇಳಿ ಆಕಾಶವಾಣಿಯ ಮೂಲಕ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮಂಥವರ ವಿಶ್ವಾಸವೇ ನನ್ನ ಶ್ವಾಸ. ನಮಸ್ಕಾರ, ಧನ್ಯವಾದ. ಇದುವರೆಗೂ ಕಲಾಕ್ಷೇತ್ರದಲ್ಲಿ 2026ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಲೇಖಕರು ಹಾಗೂ ಸಂಸ್ಕೃತ ವಿದ್ವಾಂಸರಾದ ಬಿಎನ್ ಶಶಿಕಿರಣ್. ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಹಕಾರ ಧನರಾಜ್ ಎಸ್ಬಿ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಹಾಗೂ ನೂತನ ಎಸ್ ಕದಂ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.